सह गणां सजीवं साद्वैतं सावधूतं परिजन सहितं कृष्ण चैतन्य देवं श्री राधा कृष्णन् पादान् सह गण ललिता श्री विशाखान्वितांश्च हे कृष्ण करुणा सिन्धु दीनबन्धु जगत्पते गोपेश गोपिका कांता राधा कांता नमोस्तुते तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण। ಇವತ್ತು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಓಕೆ, ಸೊ ಇಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಇವತ್ತು ಭಾವಾರ್ಥ ಎಲ್ಲ ಇದೆ. ಅರ್ಜುನ ಸನ್ಯಾಸ ಕರ್ಮಣಂ ಕೃಷ್ಣ ಪುನರ್ ಯೋಗಂ ಚ ಶಂಸಸಿ ಯಶ್ಚೇಯಂ ಏತಯೋರೇಕಂ ತನ್ಮೇ ಭ್ರಮಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಷ್ಠಕರ ಎಂದು ನನಗೆ ಖಚಿತವಾಗಿ ಹೇಳುತ್ತೀಯಾ? ಭಗವದ್ಗೀತೆ ಭಾವಾರ್ಥ. ಭಗವದ್ಗೀತೆಯ ಈ 5ನೇ ಅಧ್ಯಾಯದಲ್ಲಿ ಭಗವಂತನು ಭಕ್ತಿ ಸೇವೆಯ ಒಣ ಊಹಾತ್ಮಕ ಚಿಂತೆಗಿಂತ ಉತ್ತಮ ಎಂದು ಹೇಳುತ್ತಾನೆ. ಊಹಾತ್ಮಕ ಚಿಂತನೆಗಿಂತ ಭಕ್ತಿ ಸೇವೆಯು ಸುಲಭ ಕೂಡ, ಏಕೆಂದರೆ ಅದು ಆಧ್ಯಾತ್ಮಿಕ ಸ್ವಭಾವವಾದದ್ದು. ಆದುದರಿಂದ ಅದು ನಮ್ಮ ಕರ್ಮ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. 2ನೇ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಮತ್ತು ಭೌತಿಕ ಶರೀರದಲ್ಲಿ ಅದು ಬಂಧಿತವಾಗಿರುವುದನ್ನು ಕುರಿತು ಪ್ರಾಥಮಿಕವಾದ ಸಂಗತಿಯನ್ನು ವಿವರಿಸಲಾಯಿತು. ಬುದ್ಧಿಯೋಗ ಅಥವಾ ಭಕ್ತಿ ಸೇವೆಯ ಮೂಲಕ ಈ ಭೌತಿಕ ಸೆರೆಯಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂದು ವಿವರಿಸಲಾಯಿತು. 3ನೇ ಅಧ್ಯಾಯದಲ್ಲಿ ಜ್ಞಾನದ ನೆಲೆಗೆ ಏರುವವನು ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ ಎಂದು ವಿವರಿಸಲಾಯಿತು. 4ನೇ ಅಧ್ಯಾಯದಲ್ಲಿ ಎಲ್ಲ ಯಜ್ಞವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಭಗವಂತನು ಅರ್ಜುನನಿಗೆ ಹೇಳಿದನು. ಆದರೆ 4ನೇ ಅಧ್ಯಾಯದ ಅಂತ್ಯದಲ್ಲಿ ಭಗವಂತನು ಅರ್ಜುನನಿಗೆ ಪೂರ್ಣ ಜ್ಞಾನದಲ್ಲಿ ನೆಲೆಗೊಂಡು ಜಾಗೃತನಾಗಿ ಯುದ್ಧ ಮಾಡಬೇಕೆಂದು ಹೇಳಿದ. ಹೀಗೆ ಕೃಷ್ಣನು ಏಕಕಾಲದಲ್ಲಿ ಭಕ್ತಿಪೂರ್ವಕವಾದ ಕರ್ಮದ ಮಹತ್ವವನ್ನು ಮತ್ತು ಜ್ಞಾನದ ನೆಲೆಯಲ್ಲಿ ಅಕರ್ಮದ ಮಹತ್ವವನ್ನು ಒತ್ತಿ ಹೇಳಿದನು. ಹರೇ ಕೃಷ್ಣ. ಸೊ ಹೀಗೆ ಭಗವಂತ 5ನೇ ಅಧ್ಯಾಯದಲ್ಲಿ ಈ ಎಲ್ಲಾ ಒಂದು ಕ್ರಿಯೆಗಳನ್ನ ಹೇಳ್ತಾ ಇದ್ದಾನೆ. ಜ್ಞಾನದ ಒಂದು ನೆಲೆಯಲ್ಲಿ ಏನ್ ಮಾಡ್ಬೇಕು, ಏಕಕಾಲ ಜಾಗೃತವಾಗಿ ಯುದ್ಧ ಮಾಡಬೇಕೆಂದು ಹೇಳಿದನು. ಹೀಗೆ ಕೃಷ್ಣನು ಏಕಕಾಲದಲ್ಲಿ ಭಕ್ತಿಪೂರ್ವಕವಾದ ಕರ್ಮದ ಮಹತ್ವವನ್ನದು ಮತ್ತು ಜ್ಞಾನದ ನೆಲೆಯಲ್ಲಿ ಅಕರ್ಮದ ಮಹತ್ವವನ್ನು ಒತ್ತಿ ಹೇಳಿದನು. ಹೀಗೆ ಜ್ಞಾನದ ನೆಲೆಯಲ್ಲಿ ಅಕರ್ಮದ ಮಹತ್ವ. ಕರ್ಮ ಅಂದ್ರೆ ಏನಾಗುತ್ತೆ, ನಾವ್ ಏನ್ ಮಾಡ್ತಾ ಇದೀವಿ ಅದಕ್ಕೆ ಫಲನ ಅನುಭವಿಸ್ಬೇಕು ಅಂತ ಆಸೆ ಇರುತ್ತೆ. ಅಕರ್ಮ ಅಂದ್ರೆ ಏನಂದ್ರೆ ಇದು ಭಕ್ತಿ ಸೇವೆ. ಅಕರ್ಮದಲ್ಲಿ ಏನಾಗುತ್ತೆ, ನಾವು ಭಗವಂತನ ಸೇವೆ ಮಾಡ್ತಾ ಇದ್ವಿ, ಭಗವಂತನಿಂದನೂ ಸಹ ಏನನ್ನು ಸಹ ಬಯಸ್ತಲ್ಲ. ಈಗ ಬಂದು ಹೇಗೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾಳೆ, ಎಲ್ಲರನ್ನು ಸಹ ನೋಡ್ಕೊಳ್ತಾ ಇದ್ದಾರೆ. ಎಲ್ಲಾ ತಾಯಿಂದಿರು ನಿಮ್ ಮಕ್ಳು ಏನಾರ ದೊಡ್ಡವರಾಗಿ ನಮ್ಮನ್ನೇ ನೋಡ್ಕೋಬೇಕು ಅಂತ ಆಸೆಯಲ್ಲಿ ಸಾಕ್ತಾ ಇದ್ದೀರಾ, ಅಥವಾ ನಮ್ಮ ಕರ್ತವ್ಯ ಮಕ್ಕಳನ್ನ ಎತ್ತಿದೀವಿ, ಅವ್ರನ್ನ ಸಾಕೋದು ಬಂದು ನಮ್ಮ ಧರ್ಮ ಅನ್ನೋದು ಏನ್ ಮಾಡ್ತಾ ಇದೀವಿ, ನಾವೆಲ್ಲ ನಮ್ಮ ಮಕ್ಕಳನ್ನ ಸಾಕ್ತಾ ಇದೀವಿ ಅಲ್ವಾ? ಅದು ಬಂದು ಅಕರ್ಮ. ಯಾವುದೇ ಒಂದು ಬಯಕೆ ಇಲ್ದಲ್ಲಿ ಸೇವೆ ಮಾಡೋದಿದೆಯಲ್ಲ, ಅದು ಭಕ್ತಿ ಸೇವೆಯಲ್ಲಿ ಬಂದು ಉನ್ನತವಾದದ್ದು. ಅದು ಗ್ರಾಜುವಲಿ ಒಂದು ಪ್ರೊಸೆಸ್. ಪ್ರಭು ನೀವ್ ಹಿಂಗ್ ಅಂತೀರ, ನಾವು ಭಕ್ತಿಗೆ ಬರ್ಬೇಕು ಅಂದ್ರೆ, ಈಗ ನೋಡಿ ಯಾರ್ಯಾರೋ ಒಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಆಸೆ ಇಟ್ಕೊಳ್ದಲ್ಲೇ ಹೋಗೋದೇ ಇಲ್ಲ. ಸೊ ನಾನು ಬರ್ಬೇಕ, ನೆನ್ನೆ ಇವತ್ತು ಸಹ
ಆ ನಾನು ನಮ್ಮ ತಂಗಿ ಮತ್ತೆ ನಮ್ಮ ಅತ್ತೆಯವ್ರನ್ನೆಲ್ಲ ಬಿಡೋದಕ್ಕೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್‌ಗೆ. ಅಲ್ಲಿ ಅವ್ರು ಹೇಳ್ತಿದ್ರು ಯಾವ್ದೋ ಕಾ ಮಂಡ್ಯದ ಹತ್ರ ಯಾವ್ದೋ ಒಂದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿ ಬರೀ ಕಾಯಿ ಕಟ್ಟಿದ್ರೆ ಸಾಕು ಅವ್ರದ್ದು ಏನಾಗ್ಬಿಡುತ್ತೆ, ಅವ್ರ ಆಸ್ತಿ ಎಲ್ಲ ಪೂರೈಸ್ಬಿಡುತ್ತೆ ಅಂತ. ಈಗ ಇದು ಬಂದು ಭೌತಿಕ ಆಸೆ ಆಗೋಯ್ತು. ನಾವು ಕೇಳೋದ್ ಕೇಳ್ತೀವೇನೋ, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಏನ್ ಆಸೆ ಒಂದು ತೀರಿಸ್ತೀವಿ, ಈ ದೇಹ ಇರೋ ತನಕ ಅಷ್ಟೇ. ಈ ದೇಹ ಹೋದ್ಮೇಲೆ ಏನ್ ಮಾಡ್ಬೇಕು ಅದನ್ನ ನಾವು ಯೋಚನೆ ಮಾಡ್ಬೇಕು. ಹೀಗೆ ಈ ಒಂದು ಭೌತಿಕ ಒಂದು ನಾವು ಜ್ಞಾನ ಬಂದು ಭಗವಂತನ ಸೇವೆಯಲ್ಲಿ ಬಂದು ಯಾವಾಗ ಉಪಯೋಗಿಸ್ತೀವಿ ಅದು ಬಂದು ತುಂಬಾ ಶ್ರೇಷ್ಠವಾಗಿರುತ್ತೆ. ಕರ್ಮ ಸನ್ಯಾಸ ಮತ್ತು ನಿತ್ಯ ಸನ್ಯಾಸ. ನಾನು ಲಾಸ್ಟ್ ವೀಕ್‌ನು ಸಹ ಇದ್ರ ಬಗ್ಗೆ ಹೇಳಿದ್ದೆ. ಏನಂತ ಜೀವನ ಅನ್ನೋದು ಒಂದು ಬ್ಯಾಲೆನ್ಸಿಂಗ್ ಮಾಡ್ಬೇಕು. ಹೇಗೆ ನೀವು ಮಕ್ಳನ್ನ ಬಂದು ಈ ರೀತಿ ಆ ಕಡೆ ಒಬ್ರು ಕುತ್ಕೊಳ್ತಾರೆ, ಈ ಕಡೆ ಒಬ್ರು ಕುತ್ಕೊಳ್ತಾರೆ. ಮಧ್ಯದಲ್ಲಿ ಒಂದು ರಾಡ್ ಹಾಕಿರ್ತಾರೆ. ಏನೋ ಈ ರೀತಿ ಬ್ಯಾಲೆನ್ಸಿಂಗ್ ಆಗ್ತಾರೆ. ಈ ಕಡೆ ಒಬ್ರು, ಆ ಕಡೆ ಒಬ್ರು. ಈ ರೀತಿ ಆಡ್ತಾರಲ್ಲ. ಈಗ ಯಾವಾಗ ಇಬ್ರು ಈಕ್ವಲ್ ಆಗಿರ್ತಾರೆ ಅದೇನಾಗಿರುತ್ತೆ ಒಂದೇ ಜಾಗದಲ್ಲಿ ನಿಲ್ಸುತ್ತೆ. ಹೀಗೆ ನಮ್ಮ ಒಂದು ಭಕ್ತಿ ಸೇವೆನೂ ಸಹ ಏನಾಗಿರ್ಬೇಕು, ಎಲ್ಲ ನಾವು ಸಂಸಾರನೂ ಮಾಡ್ಬೇಕು, ಭಕ್ತಿನೂ ಮಾಡ್ಬೇಕು, ಜೊತೆಗೆ ಎಲ್ಲಾನು ಸಹ ನೋಡ್ಕೊಳ್ಬೇಕು. ಎಲ್ಲ ಕರ್ತವ್ಯ ಮಾಡ್ಕೊಂಡು ಭಕ್ತಿ ಮಾಡ್ಬೇಕು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವ್ದು ಇಲ್ಲ. ಓಕೆ. ನಾವು ಪ್ರಭು ನಮ್ಗೆ ನಾವು ತುಂಬಾ ಚೆನ್ನಾಗಿ ಜಪ ಮಾಡ್ತೀವಿ. ನಾವು ಬಂದಿದ್ದೇವೆ. ನನಗೆ ಒಂದೊಂದ್ಸತಿ ಫೋನ್ ಬರುತ್ತೆ. ಏನಂತ ಮನೇಲಿ ಯಾರಾರ ಜಗಳ ಮಾಡ್ಕೊಂಡ್ಬಿಟ್ರೆ ಗಂಡ ಹೆಂಡತಿ ಯಾರೋ ಒಬ್ರು ಫೋನ್, ಪ್ರಭು ನಿಮ್ ದೇವಸ್ಥಾನಕ್ಕೆ ಬಂದು ನಾನು ಜಾಯ್ನ್ ಆಗ್ಬಿಡ್ಬೇಕು ಪ್ರಭು ಅಂತ. ಓಕೆ. ಆಮೇಲೆ ಒಂದು ವಾರ ಆದ್ಮೇಲೆ ಅವ್ರು ಅಡ್ರೆಸ್ ಇಲ್ಲ, ಅವ್ರ ಫೋನು ಅಡ್ರೆಸ್ ಇಲ್ಲ. ಹಿಂಗಾಗೋಗ್ಬಿಡುತ್ತೆ. ಚೆನ್ನಾಗಿದ್ದಾಗ ಏನಾಗುತ್ತೆ, ಇಬ್ರು ಬಂದ್ ಸೇವೆ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಬಂದ್ ದೇವಸ್ಥಾನಕ್ಕೆ ಜಾಯ್ನ್ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಹೀಗೆ ಇವೆಲ್ಲ ಏನೋ ಮರ್ಕಟ ವೈರಾಗ್ಯ ಅಂತಾನು ಸಹ ಕರೀತಾರೆ. ಈ ರೀತಿ ಆಗ್ಬಾರ್ದು. ನಾವು ಭಕ್ತರು ಇಲ್ಲಿ ಭಗವಂತ ಬಂದು ಇನ್ನೂ ತುಂಬಾ ಚೆನ್ನಾಗಿ ವಿವರಿಸ್ತಾ ಹೋಗ್ತಾನೆ. ನಾವು ಫಸ್ಟ್ ಆಫ್ ಆಲ್ ಏನಂತ ಯೋಚನೆ ಮಾಡ್ಬೇಕು, ಭಗವಂತ ಹ್ಮ್ ಯಾವುದು ಸಹ ನಂದಲ್ಲ ಅನ್ನೋದು ಒಂದು ಮಟ್ಟದಲ್ಲಿ ಯೋಚನೆ ಮಾಡಿ ಥಿಂಕ್. ಸೊ ಇದು ಯಾವುದು ಸಹ ನಂದಲ್ಲ ಅಂತ ಯಾವಾಗ ಯೋಚನೆ ಮಾಡ್ತೀವಿ, ಈಗೆಲ್ಲ ನಾವು ಎಲ್ಲ ಸಂಪಾದನೆ ಮಾಡ್ತಾ ಇದೀವಿ, ಎಲ್ಲ ಇದ್ ಮಾಡ್ತಾ ಇದೀವಿ. ಇದನ್ನೆಲ್ಲ ಏನೋ ಈ ದೇಹ ಇರೋ ತನಕ ಅಥವಾ ಭೌತಿಕ ಜ್ಞಾನ ಇರೋ ತನಕ. ಆಮೇಲೆ ಏನಾಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ಅದ್ ಬೇರೆಯವ್ರ ಪಾಲಾಗ್ಬಿಡುತ್ತೆ. ಸೊ ಲಾಸ್ಟ್ ಒಂದು ಕ್ಲಾಸಲ್ಲಿ ಹೇಳಿದೀನಿ ಅನ್ಸುತ್ತೆ. ಏನಂತ ಎಲ್ಲರಿಗೂ ಸಹ 4 ಜನ ಹೆಂಡ್ತಿದಿರ್ತಾರೆ. 4ನೇ ಹೆಂಡ್ತಿ ಏನಾಗ್ತಾರೆ, ಏನಂತ ಹೇಳ್ತಾರೆ, ಅವರು ಏನೋ ನೀವು ನೀವು ನನ್ ಜೊತೆ ಬರ್ತೀಯ ಅಂತ ರಾಜ ಕೇಳ್ತಾನೆ. 4ನೇ ಇಲ್ಲ ಇಲ್ಲಪ್ಪ, ನೀವ್ ಯಾವಾಗ ಬಂದು ಏನೋ ನೀವು ಸತ್ತೋದ್ ತಕ್ಷಣ ನಾನು ಇನ್ನೊಬ್ರ ಪಾಲಾಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂದ್ಬಿಟ್ಟು 3ನೇ ಹೆಂಡ್ತಿ ಕೇಳ್ತಾರೆ, ನೀನಾದ್ರೂ ನನ್ ಜೊತೆಗ್ ಬರ್ತೀಯ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾನು ನಿಮ್ ಜೊತೆಗ್ ಬರಕ್ಕಾಗಲ್ಲ. ಆದ್ರೆ ನಾನು ಮಶಾಣ ತನಕ ಬರ್ತೀನಿ ಅಂತ. ಇನ್ನ ಬಂದ್ರೆ 2ನೇ ಹೆಂಡ್ತಿ. 2ನೇ ಹೇಳ್ತಾರೆ, ನಿಮ್ ದೇಹ ಸುಡೋ ತನಕ ಇರ್ತೀನಿ, ಸುಟ್ಟಾದ್ಮೇಲೆ ನಾನು ಸಹ ಹೊರ್ಟೋಗ್ಬಿಡ್ತೀನಿ. ಮೊದಲನೇ ಹೆಂಡ್ತಿ ಮಾತ್ರ ಇಲ್ಲ ಇಲ್ಲ ನಾನ್ ನಿಮ್ ಜೊತೆನೇ ಇರ್ತೀನಿ ಅಂತಾರೆ. ಇವ್ರು ಯಾಕ್ 4 ಜನ? ಅರ್ಥ ಮಾಡ್ಕೋಬೇಕು. 4ನೇ ಹೆಂಡ್ತಿ ಯಾರು? ನಮ್ಮ ಸಂಪಾದನೆ ಮಾಡಿರೋ ಹಣ, ನಮ್ಮ ಆಸ್ತಿ ಅಂತೀವಲ್ಲ, ಆ ಆಸ್ತಿ ಬಂದು ಎಲ್ಲಿ ತನಕ ಇರುತ್ತೆ? ನಮ್ಮ ಆಸ್ತಿ ಎಲ್ಲ ಏನು, ನಾವು ಈ ದೇಹ ಇರೋ ತನಕ ಅಷ್ಟೇ. ಆ ದೇಹ ಮುಗಿದ ತಕ್ಷಣ ಏನಾಗುತ್ತೆ, ನಮ್ ಸಂಪಾದನೆ ಮಾಡಿದ್ದೆಲ್ಲ ಇನ್ನೊಬ್ರು ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಬಂದು ಎರಡನೇ ಇದು ಯಾರು, 3ನೇ ಹೆಂಡ್ತಿ. 3ನೇ ಹೆಂಡ್ತಿ ಯಾರು? ನಮ್ಮ ಸ್ನೇಹಿತರು, ಬಂಧುಗಳು, ನೆಂಟ್ರು, ಇಷ್ಟ್ರು. ಅವ್ರು ಎಲ್ಲಿ ತನಕ ಬರ್ತಾರೆ? ಅಮ್ಮಮ್ಮ ಅಂದ್ರೆ ಎಲ್ಲಿ ತನಕ ಬರ್ಬೋದು ಅವರು? ಮಶಾಣ ತನಕ ಬರ್ಬೋದು. ಮಶಾಣದ ಮುಂದೆ ಯಾರು ಬರಲ್ಲ. ಅದಾದ್ಮೇಲೆ ಮತ್ತೆ ಒಂದು 2ನೇ ಹೆಂಡ್ತಿ ಬಂದು ಈ ದೇಹ ಬಂದು ನೋಡಿ, ದೇಹನ ಬಂದು ನಾವ್ ಎಷ್ಟ್ ಚೆನ್ನಾಗಿ ಪ್ರೀತಿಸ್ತೀವಿ. ಅವ್ರು ಎಲ್ಲಿ ತನಕ ಬರುತ್ತೆ? ದೇಹ ಸುಡೋ ತನಕ ಇರುತ್ತೆ. ಸುಟ್ಟಾದ್ಮೇಲೆ ಅದು ಸಹ ಬೂದಿ ಆಗೋಗುತ್ತೆ. ಆದ್ರೆ ಆತ್ಮನ್ ಜೊತೆ ಪರಮಾತ್ಮ ಮಾತ್ರ ತುಂಬಾ ನಮ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದೆಲ್ಲವೂ ಸಹ ಭಗವಂತಂದೆ, ಆ ಪರಮಾತ್ಮಂದೆ. ಅದನ್ನು ಮಾತ್ರ ನಾವ್ ಏನ್ ಮಾಡಲ್ಲ, ನಾವ್ ಯೋಚನೆ ಮಾಡೋದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಏನು ಭಗವಂತ ಕೊಟ್ಟಿದ್ದಾನೆ, ಇದನ್ನೆಲ್ಲವೂ ಸಹ ಭಗವಂತಂದು. ನಮ್ಮ ಹತ್ರ ಏನಂತ ಕೊಟ್ಟಿದ್ದಾನೆ, ಈಗ ನಮಗೆ ಮಕ್ಳು ಬಂದಿದ್ದಾರೆ, ಮಕ್ಳು ಹುಟ್ಟಿದ್ದಾರೆ. ಭಗವಂತ ಏನ್ ಮಾಡಿದಾನೆ, ಕಳಿಸಿದಾನೆ ವೈಕುಂಠದಿಂದ. ಇವ್ರನ್ನ ನೀವು ಚೆನ್ನಾಗಿ ನೋಡ್ಕೊಡಿ, ಇವ್ರಿಗೂ ಸಹ ಭಕ್ತಿ ಕೊಡಿ ಅಂತ. ನಾವೇನ್ ಮಾಡ್ತಾ ಇದೀವಿ, ಭೌತಿಕ ಜ್ಞಾನ ಕೊಡ್ತಾ ಇದೀವಿ. ಭೌತಿಕ ಜ್ಞಾನ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟು? ಊಟ ಮಾಡೋದಕ್ಕೆ ನಮ್ಗೆ 3 ಹೊತ್ತು ಊಟ ಬೇಕಲ್ಲ, ಅದಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇದೀವಿ. ಪ್ರಾಣಿಗಳು ಸಹ ಏನ್ ಮಾಡ್ತಾ ಇದಾವೆ, ಅವು ಆಡ್ತವೆ, ಅವು ಊಟಕ್ಕೋಸ್ಕರ ದುಡಿತಾ ಇದಾವೆ. ಹೀಗೆ ಶಾಸ್ತ್ರ ಏನ್ ಹೇಳುತ್ತೆ, ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯತೆ ಪಶುವಿನಾರಾಯಣ ಧರ್ಮೋತೇಶೋ ಉದೀಪೋ ವಿಶೇಷೋ ಧರ್ಮೋನೇನ ಪಶುಭಿ ಸಮಾನ. ಏನು ಆಹಾರ ನಿದ್ರಾ ಭಯ ಮೈಥುನ, ಇವು 4 ನಾವು ಮಾಡ್ತೀವಿ, ಪ್ರಾಣಿಗಳು ಮಾಡುತ್ತೆ. ನಾವು ತಿಂತೀವಿ, ಒಳ್ಳೆ ತಟ್ಟೆನೇ ಬೇಕು ನಮಗ್ ತಿನ್ನಕ್ಕೆ. ಪ್ರಾಣಿಗಳಿಗೆ ಎಲ್ಲ ಹಾಕಿದ್ ಅದು ತಿನ್ನುತ್ತೆ. ಓಕೆ. ನಿದ್ರೆ ನಾವು ಮಾಡ್ತೀವಿ, ನಮ್ಗೆ ಒಳ್ಳೆ ಹಾಸಿಗೆನೇ ಬೇಕು, ಒಳ್ಳೆ ಚಾಪೆನೇ ಬೇಕು. ಓಕೆ. ನಿದ್ರೆ ಪ್ರಾಣಿಗಳು ಎಲ್ ಬೇಕಾದ್ರೆ ನಿದ್ರೆ ಮಾಡುತ್ತೆ. ಓಕೆ. ನಮ್ಗೆ ನಾವು ರಕ್ಷಿಸ್ಕೊಳಕ್ ಒಳ್ಳೆ ಮನೆ ಕಟ್ಕೊಂಡಿದೀವಿ. ಪ್ರಾಣಿಗಳಿಗೂ ಸಹ ಭಗವಂತ ಹಲ್ಲು, ಉಗುರು, ಕೊಂಬು ಎಲ್ಲ ಕೊಟ್ಟಿದ್ದಾನೆ. ಮತ್ತೆ ನಮಗೂ ಮಕ್ಳುಗಳಾಗಿದೆ, ಪ್ರಾಣಿಗಳಿಗೂ ಮರಿಗಳಾಗಿದೆ.
ಆದ್ರೆ ಏನು ಒಂದು ಡಿಫ್ರೆಂಟ್ ಆಗಿದೆ ನಮಗೂ ಪ್ರಾಣಿಗಳಿಗೂ. ಧರ್ಮೋತೇಶು ಅಧಿಕೋ ವಿಶೇಷು. ಅಂದ್ರೆ ಏನು, ಧರ್ಮ ಅಂದ್ರೆ ಹಿಂದೂ ಧರ್ಮ ಮುಸ್ಲಿಮ್ಸ್ ಧರ್ಮ ಅಲ್ಲ. ಭಗವಂತನ ಸೇವೆ ಮಾಡೋದು ನಮ್ಮ ಧರ್ಮ. 84 ದಶಲಕ್ಷ ಜೀವಿಗಳಲ್ಲಿ ನಮಗ್ ಮಾತ್ರ ಅರ್ಹತೆ ಇರೋದು. ಆ ಅರ್ಹತೆ ಇಟ್ಕೊಂಡು ನಾವು ಭಗವಂತನ ಒಂದು ಸೇವೆ ಮಾಡ್ಲಿಲ್ಲ ಅಂದ್ರೆ ನಮಗಿಂತ ಮೂರ್ಖರು ಯಾರು ಬೇರೆ ಇಲ್ಲ. ಸೊ ಅದರಿಂದ ಭಗವಂತ ಏನ್ ಮಾಡಿದ್ದಾನೆ, ಎಲ್ಲಾ ವಸ್ತುಗಳನ್ನು ಸಹ ನಮ್ಮ ಒಂದು ಟೇಕ್ ಕೇರ್ ಅಲ್ಲಿ ಕೊಟ್ಟಿದ್ದಾನೆ. ನೀವು ನೋಡ್ಕೊಳ್ರಪ್ಪ, ನೀವು ಚೆನ್ನಾಗಿ ಅಂತ. ಪ್ರಭುಪಾದ ಒಂದ್ಸತಿ ಏನ್ ಮಾಡ್ತಾರೆ, ವೃಂದಾವನ ದೇವಸ್ಥಾನ ಪರಿಕ್ರಮ ಮಾಡ್ತಾ ಇದ್ದಾರೆ. ಪರಿಕ್ರಮ ಮಾಡ್ಬೇಕಾದ್ರೆ ಪ್ರಭುಪಾದ್ರು ಹೇಳ್ತಾರೆ, ನಾನ್ ನೋಡ್ತಾ ಇದ್ದೀನಿ, ನೀವು ಮಾತ್ರ ನೋಡ್ತಾ ಇಲ್ಲ. ಪ್ರಭುಪಾದ್ಗೆ ಶಿಷ್ಯಂದಿರ ಅನ್ಕೋದು, ನಾನ್ ನೋಡ್ತಾ ಇದ್ದೀನಿ, ನೀವ್ ಮಾತ್ರ ನೋಡ್ತಾ ಇಲ್ಲ, ಏನಿದ್ರ ಅರ್ಥ ಅಂದ್ರೆ ಪ್ರಭುಪಾದ್ರು ಭಗವಂತನ ನೋಡ್ತಾ ಇದಾರೆ, ನಮ್ಗೆಲ್ಲ ನೋಡಕ್ಕಾಗಲ್ಲ. ನಿಜ, ನಾವು ಪ್ರಭುಪಾದಷ್ಟು ಶುದ್ಧರಲ್ಲ. ಮತ್ತೆ ಇನ್ನೊಂದ್ ರೌಂಡ್ ದೇವಸ್ಥಾನ ಪರಿಕ್ರಮ ಬರ್ತಾರೆ, ನಾನ್ ಮಾತ್ರ ನೋಡ್ತಾ ಇದ್ದೀನಿ, ನೀವ್ ಮಾತ್ರ ನೋಡ್ತಾ ಇಲ್ಲ ಅಂತ ಜೋರಾಗಿ ನೋಡ್ತಾರೆ ಎಲ್ಲಾ ಶಿಷ್ಯಂದಿರು. ಆಗ ಅವ್ರಿಗೆ ಅರ್ಥನೇ ಆಗಲ್ಲ. ಅವಾಗ ಅರ್ಥ, ಆಮೇಲೆ ಇನ್ನೊಂದ್ ರೌಂಡ್ ಬಂದಾಗ ಏನಾಗುತ್ತೆ, ಪ್ರಭುಪಾದ ಇದೆ ನೋಡಿ, ಅಲ್ಲಿ ಲೈಟ್ ಉರಿತಾ ಇದೆ, ಬೆಳಕಾಗಿದೆ, ಆದ್ರೂ ಸಹ ಏನ್ ಮಾಡಿದೀರಾ, ಆ ಲೈಟ್ ನ ಬಂದು ನೀವು ಆನ್ ಮಾಡಿ ಇಟ್ಟಿದ್ದೀರಾ. ಕರೆಂಟು ಸಹ ಏನೋ ಭಗವಂತ ಕೊಟ್ಟಿರುವಂತದ್ದು. ಓಕೆ, ಅದು ಭಗವಂತನ ಸೇವೆಗೆ ಎಷ್ಟು ಬೆಳೆಸ್ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಹೀಗೆ ನೋಡಿ, ಭಗವಂತ ನೋಡಿ ಎಲ್ಲಾ ವಸ್ತುನು ಕೊಟ್ಟಿದ್ದಾನೆ. ಆ ವಸ್ತುನ ಬಂದು ಏನ್ ಮಾಡ್ಬೇಕು, ಭಗವಂತನ ಸೇವೆಯಲ್ಲಿ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಸಹ ಏನಾಗುತ್ತೆ, ನಮ್ಗೆ ಆಚಾರ್ಯರು ಎಲ್ಲರೂ ಸಹ ಭಗವಂತನು ಅಷ್ಟೇ ಕೊಟ್ಟಿದ್ದಾನೆ ಅನ್ಬಿಟ್ಟು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸ್ತಾ ಇದ್ರೆ ಏನಾಗುತ್ತೆ, ನಾವು ಅದರಲ್ಲಿ ಬಂಧನಕ್ಕೆ ಸಿಗಾಕೊಂಡ್ಬಿಡ್ತೀವಿ. ನೋಡಿ, ಈ ಒಂದು ಈ ಕರ್ಮ ಸನ್ಯಾಸ, ಈ ಒಂದು ಕರ್ಮ ಯೋಗ ಅನ್ನೋದು ಹೇಗೆ ಅಂದ್ರೆ, ಇದೊಂಥರ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಒಂದೊಂದ್ಸತಿ 3 ಬ್ಲೇಡ್ಗಳಿರುತ್ತೆ. 3 ಬ್ಲೇಡ್ಗಳು ಯಾವ್ದ್ಯಾವ್ದು, ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಆದಿ ಆತ್ಮಿಕ ದುಃಖ. ಈ 3 ದುಃಖಗಳು, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ, ಈ 3 ದುಃಖಗಳು ಏನಾಗುತ್ತೆ, ನಮ್ಮನ್ನೊಂಥರ ಭೌತಿಕ ಜಗತ್ತು ಒಂಥರ ಮಿಕ್ಸರ್ ಗ್ರೈಂಡರ್ ಇದ್ದಾಗೆ ಅದ್ರೊಳಗೆ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ. ಹಾಕ್ಬಿಟ್ಟು ಏನ್ ಮಾಡಿದಾರೆ, ಹಾನ್ ಮಾಡಿದಾಗ ಏನಾಗುತ್ತೆ, ಈ 3 ದುಃಖಗಳಿಂದ ಏನ್ ಮಾಡ್ತಾ ಇದೀವಿ, ಒಳ್ಳಾಡ್ತಾ ಇದೀವಿ. ಓಕೆ, ಹೀಗೆ ಬಂದು ಆದ್ರೆ ಪ್ರಭುಪಾದರು ಕೇಳ್ತಾರೆ, ನಮ್ಮ ವಿದೇಶಿ ಭಕ್ತರು, ಪ್ರಭುಪಾದ್ ವೈಕುಂಠ ಹೇಗಿರುತ್ತೆ ಅಂತ. ವೈಕುಂಠ ಹೇಗಿರುತ್ತೆ, ವೈಕುಂಠ ಬಂದು ಅವ್ರಿಗೆ ಬಂದು ಏನೋ ಬರೀ ಡ್ರಗ್ಸ್ ತಗೊಳದ್ ಬಿಟ್ರೆ ಏನು ಗೊತ್ತಿಲ್ಲ. ಆ ಪ್ರಭುಪಾದ ಹೇಳ್ತಾರೆ, ದಟ್ ಇಸ್ ದ ಓಷನ್ ಆಫ್ LSD ಅಂತ. ಏನು, ಅದು ಬಂದು ಮತ್ತಿನ ಸಾಗರ ಅಂತ. ನೋಡಿ, ಭಕ್ತರು ಸಹ ಹೇಗಿರ್ತಾರೆ, ಹರಿನಾಮ ಸ್ಮರಣೆ, ಭಗವಂತನ ನಾಮ ಸ್ಮರಣೆ, ಭಗವಂತನ ಕೀರ್ತನೆ, ಅವನವನ್ನು ಗುಣದಾನ ಆಡೋದು, ಭಗವಂತನ ದೇವಸ್ಥಾನದಲ್ಲಿ ಸೇವೆ, ಒಂಥರ ಕೆಲವೊಬ್ರು ಬಂದು ಕೇಳಿ ಬಿಡ್ತಾರೆ, ನಿಮ್ಗೇನು ಹುಚ್ಚ ಅಂತ. ನೋಡಿ, ಭಗವಂತನ ಸೇವೆ ಮಾಡೋದು, ಅದು ಬಿಟ್ರೆ ಅವ್ರು ಇನ್ನೇನು ಯೋಚನೆ ಮಾಡೋದಿಲ್ಲ. ಹಾಗೆ ವೈಕುಂಠಕ್ಕೆ ಹೋದ್ಮೇಲೆ ಅದನ್ನೇ ಮಾಡ್ಬೇಕು. ಅದರಿಂದ ಇಲ್ಲಿ ಏನ್ ಮಾಡ್ತಾ ಇದೀವಿ, ಇಲ್ಲೆಲ್ಲರನ್ನು ಬಂದು ಟ್ರೈನ್ ಅಪ್ ಮಾಡ್ತಾ ಇದೀವಿ. ಏನಕ್ಕೆ, ಭಗವಂತನ ಧಾಮಕ್ಕೆ ಹೋದ್ಮೇಲೂ ಅದೇ ಸೇವೆ ಮಾಡ್ಬೇಕು, ಇಲ್ಲೂ ಸಹ ಅದೇ ಸೇವೆ ಮಾಡ್ಬೇಕು. ಆದ್ರೆ ಏನು, ಒಂದು ಸಂಸಾರ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಓಕೆ, ನಾವೆಲ್ಲರೂ ಸಹ ಗೃಹಸ್ಥರು. ಓಕೆ, ಸಂಸಾರದಲ್ಲಿ ಇಟ್ಟುಕೊಂಡು ಭಕ್ತಿ ಮಾಡೋದು ಬಂದು ತುಂಬಾ ಇನ್ನೂ ಉತ್ತಮವಾದದ್ದು. ನಾನು ಅವಾಗವಾಗ ಬಂದು ತುಂಬಾ ಪ್ರವಚನಗಳು ಕೇಳೋದ್ರಿಂದ ಏನೋ, ನಮ್ಮ ಮಹಾಜನರಲ್ಲಿ ಎಷ್ಟು ಜನ ಸನ್ಯಾಸಿರಿದ್ದಾರೆ, ಯಾರು, ನಮ್ಮ ಶುಕಮುನಿಗಳು, ನಾರದ ಮುನಿಗಳು, ಭೀಷ್ಮ, ಇನ್ಯಾರು ಇಲ್ಲ, 3 ಜನ ಬಿಟ್ರೆ. ಮಿಕ್ತವರೆಲ್ಲ ಯಾರು, ಯಮ, ಅವರು ಸಹ ಗೃಹಸ್ಥರು. ಓಕೆ, ಜನಕ ಮಹಾರಾಜ, ಅವರು ಸಹ ಗೃಹಸ್ಥರು. ಮಿಕ್ತವ್ರನ್ನೆಲ್ಲಾರ್ನು ನೋಡಿದ್ರೆ ಶಿವ, ಅವರು ಸಹ ಗೃಹಸ್ಥರು. ಹೀಗೆ ನಾವು ಎಲ್ಲಾರ್ನು ಸಹ ಯೋಚನೆ ಮಾಡಿದಾಗ ಏನಾಗುತ್ತೆ, ಗೃಹಸ್ಥರೇ ಜಾಸ್ತಿ ಜನ ಇರೋದು ಭಕ್ತಿ ಮಾಡೋದಕ್ಕೆ. ಆದ್ರೆ ಯಾರೋ ಸನ್ಯಾಸಿಗಳೇನೋ ಕಡಿಮೆ ಜನ ಇರೋದು. ಅದರಿಂದ ನಾವು ಗೃಹಸ್ಥರಾಗಿ ಭಗವಂತನ ಭಕ್ತಿ ಮಾಡೋದು ತುಂಬಾ ಶ್ರೇಷ್ಠಕರ. ಓಕೆ, ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷರಿಗೆ ಸಂಬಂಧಿಸಿದ ವಸ್ತುಗಳನ್ನು ಐಹಿಕ ಎಂದು ತ್ಯಾಜಿಸಿದರೆ ಅವರ ತ್ಯಾಗವು ಅಪರಿಪೂರ್ಣ ಎಂದು ಹೇಳಲಾಗಿದೆ. ಏನೋ, ಮುಕ್ತಿಯನ್ನು ಸಾಧಿಸಲು ಯಾರಿಗೆ, ಯಾವಾಗ ಬಂದ ನಾವು ಭಗವಂತನ ಸೇವೆ ಬಿಟ್ಟು ಬರೀ ನಾನು ಮುಕ್ತಿ ಅಂದ್ರೆ ಏನು, ಇನ್ನೊಂದು ಜನ್ಮ ಬೇಡ ಅಂತ ಅದನ್ನೇ ಸಾಧಿಸ್ಬೇಕು ಅಂತ ಹಲವಾರು ತಪಸ್ಸು ಎಲ್ಲ ಮಾಡ್ತಾರೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಡ್ತಾರೆ. ಈಗ ಬಂದು ಏನ್ ಮಾಡ್ತೀವಿ, ನಮ್ಗೆ ಏನಾದ್ರು ತಿನ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡ್ತೀವಿ, ನಾವೇ ಮನೇಲಿ ಏನ್ ಮಾಡ್ತೀವಿ, ಈಗ ಪಾನಿಪುರಿ ತಿನ್ಬೇಕು, ಏನ್ ಮಾಡೋದು, ನಾವೇ ಪಾನಿಪುರಿ ಮಾಡ್ತೀವಿ, ಭಗವಂತನ ನೈವೇದ್ಯ ಇಡ್ತೀವಿ, ನಾವೇ ಚೆನ್ನಾಗಿ ತಗೋತಾನೆ ಇರ್ತೀವಿ. ನಾನು ಒಂದೊಂದ್ಸತಿ ಯೋಚನೆ ಮಾಡ್ತೀನಿ, ಭೌತಿಕ ಜಗತ್ತಿನಲ್ಲಿ ನಮ್ಮ ತರ ಪ್ರಸಾದ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾವು ಮಾಡಿದ್ರೆ ಪ್ರಸಾದ ನಮ್ ದೇವಸ್ಥಾನದಲ್ಲಿ ಇಲ್ಲ ಅಂದ್ರೆ ಮಿನಿಮಮ್ ಅಂತ 6 ಐಟಮ್ ಅಂತ ಇದ್ದೇ ಇರುತ್ತೆ. ಓಕೆ, ಭೌತಿಕ ಜಗತ್ತಿನಲ್ಲಿ ಬರೀ ಮದ್ವೆಗೆ ಹೋದ್ರೆ ಮಾತ್ರ ಅವರೆಲ್ಲ ಏನೋ ಬರೀ ಅಷ್ಟು ಪ್ರಸಾದ ತಗೊಳ್ಳೋದು. ಆದ್ರೆ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಸಹ ಏನ್ ಮಾಡ್ತೀವಿ, ಭಗವಂತನ ನೈವೇದ್ಯ ಇಡ್ತಾ ಇರ್ತೀವಿ, ಚೆನ್ನಾಗಿ ಪ್ರಸಾದ ಬಂದು ತಗೊಳ್ತಾ ಇರ್ತೀವಿ. ಹೀಗೆ ಯಾವಾಗ ನಾವು ಪ್ರಸಾದ ತಗೊಳ್ತೀವಿ, ಹಾಗೆ ನಾಲ್ಗೆ ಬಂದು ಶುದ್ಧಿ ಆಗುತ್ತೆ.
ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನೋ ಅವನು ಎಲ್ಲರಿಗೂ ಪ್ರಿಯನಾದವನು. ಅವನು ಅವರಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ. ಓಕೆ. ಸೊ ಇದು ಬಂದು ತುಂಬಾ ಶ್ರೇಷ್ಠವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಮುಕ್ತಿ ಮಾರ್ಗದಲ್ಲಿರುವವನು ಎಲ್ಲ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲ ಜೀವಿಗಳಿಗೂ ಅವನು ಪ್ರಿಯರು. ಆದರೆ ಅವನು ಕೃಷ್ಣ ಪ್ರಜ್ಞೆಯೇ ಕಾರಣ. ಮರದ ಎಲೆಗಳು ಮತ್ತು ಕೊಂಬೆಗಳಿಗೆ ಹೇಗೆ ಮರದಿಂದ ಬೇರೆಲ್ಲವೋ ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಯಾವ ಜೀವಿಯು ಕೃಷ್ಣನಿಂದ ಬೇರೆ ಅಲ್ಲ. ಮರದ ಬೇರಿಗೆ ನೀರು ಇದ್ದರೆ ಎಲ್ಲ ಎಲೆ ಕೊಂಬೆಗಳು ಏನಾಗುತ್ತೆ, ನೀರ್ ಹಾಕ್ದಂಗಾಗುತ್ತೆ. ಇಲ್ಲಿ ಹೇಗೆ ನಾವು ಭಗವಂತನ ಸೇವೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಈಗ ಬಂದು ಗಿಡಕ್ಕೆ ಬಂದು ಕೊಂಬೆಗೆ ಒಂದ್ ಸ್ವಲ್ಪ ನೀರ್ ಹಾಕೋದು, ಹಣ್ಣಿಗೆ ಒಂದ್ ಸ್ವಲ್ಪ ನೀರ್ ಹಾಕೋದು, ಅಥವಾ ಹೂಗೆ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಏನಾರು ಫಲ ಇದ್ಯಾ? ಏನು ಫಲ ಇಲ್ಲ. ಅದಕ್ಕೆ ಬುಡಕ್ ನೀರ್ ಹಾಕಿದ್ರೆ ಅದರಿಂದ ಏನಾಗುತ್ತೆ, ಎಲ್ಲಾ ಶಕ್ತಿ ಬಂದ್ಬಿಡುತ್ತೆ. ಒಂದ್ಸತಿ ಏನಾಗುತ್ತೆ ನೋಡಿ, ಎಲ್ಲಾರು ಸಹ ಈ ದೇಹನೇ ಒಂದು ಉದಾಹರಣೆ. ದೇಹದಲ್ಲಿ ಹೊಟ್ಟೆ ಇದೆ, ಈ ಬಂದು ಕಣ್ಣೇನ್ ಹೇಳುತ್ತೆ, ನಾನೇ ಗ್ರೇಟ್. ಯಾಕೆ ಹೇಳ, ನಾನ್ ನೋಡ್ತಾ ಇದ್ದೀನಿ ಊಟನ, ನಾನ್ ನೋಡೋದ್ರಿಂದ ಏನಾಗ್ತಾ ಇದೆ, ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ ಅಂತ. ಏನಾಗುತ್ತೆ, ಕೈ ಏನ್ ಹೇಳುತ್ತೆ, ನಾನ್ ಗ್ರೇಟ್. ಯಾಕೆ ಹೇಳು, ನಾನು ಊಟ ನಿನ್ ಬಾಯಿಗೆ ಕೊಟ್ರೆ ತಾನೆ ನಿನಗ ಶಕ್ತಿ ಕೊಡೋದು, ನಾನ್ ಗ್ರೇಟ್ ಅಂತ. ಓಕೆ. ಈ ಒಂದು ನಾಲ್ಗೆನತ್ತೆ, ನಾನ್ ಗ್ರೇಟ್. ಏನು ಕೇಳು, ನನಗೆ ಹೇಗೆ ರುಚಿ ಹೇಗಿದೆ ಅನ್ನೋದು ನಾನು ಹೇಳಿದ್ರೆ ತಾನೆ ನಿಮ್ಗೆ ಗೊತ್ತಾಗೋದು ಅಂತ. ಈ ಕಾಲ್ ಏನ ಹೇಳುತ್ತೆ, ನಾನ್ ಗ್ರೇಟ್. ಯಾಕೆ ಹೇಳು, ನಾನ್ ನಡ್ಕೊಂಡು ಹೋದ್ರೆ ತಾನೆ ನಿನ್ ಊಟದ ಹತ್ರ ನಿನ್ಗೆ ಊಟ ಸಿಗೋದು. ಹಿಂಗೆ ಎಲ್ಲರೂ ಜಗಳ ಮಾಡ್ತಾ ಇದಾರೆ ಇಂದ್ರಿಯಗಳು. ಜಗಳ ಮಾಡ್ಕೊಂಡು ಏನ್ ಮಾಡಿದ್ರು, ಹೊಟ್ಟೆಗೆ ಊಟ ಕೊಡೋದೇ ನಿಮ್ಮ ಅರ್ಥ ಬಿಟ್ರು. ಓಕೆ. ಒಂದಿನ ಊಟ ಕೊಡ್ಲಿಲ್ಲ, ಎಲ್ಲರೂ ಜಗಳ ಮಾಡ್ಕೊಂಡು ಏನ್ ಮಾಡ್ಕೊಂಡಿದ್ದಾರೆ, ಊಟ ಕೊಡ್ದಂಗಿದ್ದಾರೆ. ಏನಾಗುತ್ತೆ, ಯಾರು ಗ್ಲಾಸು ಕೈ ವೀಕ್ ಆಗೋಯ್ತು, ಕಾಲು ಸಹ ವೀಕ್ ಆಗೋಯ್ತು, ಕಣ್ಣು ಸಹ ಏನಾಗೋಯ್ತು, ಬಾಡೋಗೋಯ್ತು. ಓಕೆ. ಈಗ ಎಲ್ಲಾ ಇಂದ್ರಿಯಗಳು, ನಾಲ್ಗೆನೂ ಸಹ ಜಪ ಆಗಿರ್ದಂಗಾಯ್ತು. ಓಕೆ. ಇಲ್ಲ, ಇಂದ್ರಿಯಗಳು ಏನ್ ಮಾಡಿದ್ರು, ಸ್ಟ್ರೈಕ್ ಮಾಡಿದಾಗೆ ಏನಾಯ್ತು, ಎಲ್ಲರಿಗೂ ಗೊತ್ತಾಯ್ತು, ನಾವು ಹೊಟ್ಟೆ ಸೇವೆ ಮಾಡಿದ್ರೆ ಮಾತ್ರ ನಮ್ಗೆಲ್ಲವೂ ಸಹ ಶಕ್ತಿ ಸಿಗೋದು ಅಂತ. ಹೀಗೆ ಭಗವಂತನ ಶುದ್ಧ ಭಕ್ತ ಏನ್ ಮಾಡ್ತಾ ಇರ್ತಾನೆ, ಅವನು ಯಾವಾಗ್ಲೂ ಸಹ ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಅದರಿಂದ ಏನಾಗುತ್ತೆ, ಅವನು ಭಗವಂತನಿಗೆ ಪ್ರಿಯನಾಗಿರ್ತಾರೆ. ನಮ್ಮ ಹಾಳ್ವಾರ್ಗಳಲ್ಲಿ ಹಾಳ್ವಾರ್ ಹೆಸರು ನನಗೆ ಬರ್ತಲ್ಲ, ಆದ್ರೆ ಹಾಳ್ವಾರ್ ಬಂದು ನದಿಯ ತೀರದಲ್ಲಿ ಮಲಗಿದ್ದಾರೆ. ಅವ್ರ ಕೀಳು ಜಾತಿ. ಓಕೆ. ಪುರೋಹಿತರು ಬಂದು ಏನೋ ರಂಗನಾಥನ ಒಂದು ಭಗವಂತನ ಪೂಜೆ ಮಾಡುವಂತ ಪುರೋಹಿತರು ಬಂದು ಬರ್ತಾ ಇದ್ದಾರೆ ಭಗವಂತನಿಗೆ ಬೆಳಿಗ್ಗೆ ನೀರ್ ತಗೊಂಡು ಹೋಗ್ಬೇಕು ಅಂತ. ಇವ್ರು ಆ ಮಾರ್ಗದಲ್ಲಿ ಮಲಗ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ, ಒಂದು ಕಲ್ ತಗೊಂಡು ಇವ್ರು ಮಲಗಿರ್ತಾರಲ್ಲ ಅನ್ಬಿಟ್ಟು ಅವ್ರು ಹೇಳ್ಸೋದಕ್ಕೆ ಜೋರಾಗಿ ಹೇಳಿದ್ರೆ ಹೇಳ್ತಿದ್ರು. ಆದ್ರೆ ಇವ್ರು ಬಂದು ಏನ್ ಮಾಡಿದ್ದಾರೆ, ಭಕ್ತಿಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆನಂದ ಪರುಷದಲ್ಲಿ ಮಲಗ್ಬಿಟ್ಟಿದ್ದಾನೆ. ಆದ್ರೆ ಬಂದು ಆ ಪುರೋಹಿತ ಬಂದ್ರೆ ಏನ್ ಮಾಡಿದ್ರು, ಕಲ್ ತಗೊಂಡು ಹೊಡೆದು ಬಿಟ್ರು. ಭಕ್ತ ಬಂದು ಎದ್ದೇಳ್ತಾನೆ, ದೇವಿ ಕ್ಷಮಿಸ್ಬಿಡಿ ಸ್ವಾಮಿ, ನಮ್ಗೆ ಗೊತ್ತಾಗ್ಲಿಲ್ಲ ಅನ್ಬಿಟ್ಟು ಏನ್ ಮಾಡ್ತಾನೆ, ದೂರ ಸರಿತಾನೆ. ರಕ್ತ ಬರ್ತಾ ಇದೆ ಅವನ ಹಣೆಯಲ್ಲಿ. ಈ ಭಕ್ತ ಬಂದು ಹೋಗ್ತಾನೆ. ಇವನ್ ನೀರ್ ತಗೊಂಡು ಹೋದ್ರೆ ಭಗವಂತನ ರಂಗನಾಥನ ಗರ್ಭಗುಡಿಗೆ ಭಗವಂತ ಅವನ ಒಳಗಡೆಗೆ ಬರಕ್ಕೆ ಬಿಡ್ತಲ್ಲ. ಅವನ ದೇಹ ಏನಾಗ್ತದೆ, ತಿಳ್ತಾ ಇದೆ ಹಿಂದಕ್ಕೆ. ಏನಾಗುತ್ತೆ, ಒಂದ್ಸತಿ ನೋಡ್ತಾನೆ, 2 ಸತಿ ನೋಡ್ತಾನೆ. ಆಗ ಬಂದು ಇವನಿಗೆ ಗೊತ್ತಾಗತ್ತೆ, ಏನಾಗುತ್ತೆ, ಅಪರಾಧ ಆಗ್ಬಿಟ್ಟಿದೆ ನನ್ನಿಂದ ಅಂತ. ಆಗೇನಾಗುತ್ತೆ, ಭಗವಂತ ಕನಸಿನಲ್ಲಿ ಬಂದು ಹೇಳ್ತಾನೆ, ನೋಡು, ನನ್ನ ಭಕ್ತನ ನೀನ್ ಏನ್ ಮಾಡ್ಬೇಕು, ಹೆಗ್ಲ ಮೇಲೆ ಕೂರ್ಸ್ಕೊಂಡು ಗರ್ಭಗುಡಿ ಕರ್ಕೊಂಡ್ ಬರ್ಬೇಕು. ಆಗ ಮಾತ್ರ ನಿನಗೆ ಏನ್ ಮಾಡ್ತೀನಿ, ಗರ್ಭಗುಡಿಗೆ ಒಳಗಡೆ ಬಿಡ್ತೀನಿ ಅಂತ. ಆ ಸಮಯದಲ್ಲಿ ಆ ವ್ಯಕ್ತಿನ ಬಂದು ಏನ್ ಮಾಡ್ತಾರೆ, ಹೋಗಿ ಬೇಡ್ಕೊಂಡು ಅವ್ರನ್ನ ಹೆಗ್ಲ ಮೇಲೆ ಕೂರ್ಸ್ಕೊಂಡು, ಹೇಗೆ ಬಿನ್ಗೆ ಎತ್ಕೊಂಡ್ ಬಂದ್ರು ಹಾಗೆ ಆ ವ್ಯಕ್ತಿನ ಬಂದು ಹೆಗ್ಲ ಮೇಲೆ ಕೂರ್ಸ್ಕೊಂಡು ಗರ್ಭಗುಡಿ ಕರ್ಕೊಂಡ್ ಬಂದು ಭಗವಂತನಿಗೆ ಬಂದು ಸೇವೆ ಮತ್ತೆ ಅವನ ಗುಣದಾನ ಆಡೋದಕ್ಕೆ ಅವರು ಅವಕಾಶ ಮಾಡ್ಕೊಡ್ತಾರೆ. ಇದು ಭಗವಂತನಿಗೆ ಬಂದು ತುಂಬಾ ಇಷ್ಟ ಆಗುತ್ತೆ. ಅವರು ನೋಡಿ, ಅವ್ರಿಗೆ ಎಷ್ಟು ಪ್ರಿಯರಾಗ್ತಾರೆ ಭಗವಂತ ಮತ್ತು ಭಗವಂತನ ಭಕ್ತರಿಗೆ ಅಂದ್ರೆ ಅಷ್ಟೊಂದು ಪ್ರಿಯ. ಅವನ ಮನಸ್ಸು ಯಾವಾಗಲೂ ಕೃಷ್ಣದಲ್ಲಿ ನೆಲೆಸುವುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆ ತಿರುಗಲು ಸಾಧ್ಯವೇ ಇಲ್ಲ. ಓಕೆ. ಭಗವಂತನ ಭಕ್ತರು ಏನೋ ಭಗವಂತನ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಗುಣದಾನ ಬಿಟ್ರೆ ಏನೋ ಬೇರೆ ಏನು ಅವ್ರಿಗೆ ಇಷ್ಟ ಆಗೋದಿಲ್ಲ. ಭಗವದ್ಗೀತಾ 8 ಮತ್ತು 9ನೇ ಶ್ಲೋಕದಲ್ಲಿ ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಅಗ್ರಾಣಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು. ಆದರೆ ತಾನು ಏನು ಮಾಡುತ್ತಿಲ್ಲ ಎಂದು ಅವನಿಗೆ ಒಳಹರಿವು ಇರುತ್ತದೆ. ಏಕೆಂದರೆ ಮಾತನಾಡುವಾಗ
ವಿರ್ಜ ವಿಸರ್ಜಿಸುತ್ತಿರುವಾಗ, ಸ್ವೀಕರಿಸುವಾಗ, ಕಣ್ಣು ತೆರೆದಿರುವಾಗ ಮತ್ತು ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯದಲ್ಲಿ ಪ್ರವರ್ತಿಸುತ್ತಿವೆ ಮತ್ತು ನಾವು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ. ಇದಕ್ಕೆ ಭಗವಂತ ಒಂದು ಲೀಲೆ ಮಾಡಿ ತೋರಿಸ್ತಾನೆ. ಏನ್ ಲೀಲೆ ಮಾಡಿ ತೋರಿಸ್ತಾನೆ ಅಂದ್ರೆ, ಯಾವಾಗ ಬಂದು ಭಗವಂತ ಕೃಷ್ಣ ಬಂದು ಭಗವಂತ ಅಲ್ಲಿದ್ದಾರೆ, ರಾಧಾರಾಣಿ ಎಲ್ಲ ಗೋಪಿಯರು ಬಂದು ನದಿನ ದಾಟಬೇಕು, ಗಂಗಾ ನದಿ, ಯಮುನಾ ನದಿನ. ಭಗವಂತನ ಕೃಷ್ಣನ ಕೇಳ್ತಾರೆ, ಕೃಷ್ಣ ನಮ್ಮನ್ನ ಇದನ್ನ ನದಿನ ದಾಟಿಸ್ಬಿಡಪ್ಪ ಅಂತ. ಹಾಗೇನಾಗುತ್ತೆ, ನಿಮಗೆ ನದಿ ದಾಟಿಸ್ಬೇಕು, ನನ್ನನ್ನ ನೀವು ಬ್ರಹ್ಮಚಾರಿ ಅಂತ ಹೇಳಿ, ಆಗ ಬಂದ ನದಿ ನಿಮಗೆ ದಾರಿ ಬಿಡುತ್ತೆ. ಕೃಷ್ಣ ಬ್ರಹ್ಮಚಾರಿನ ಅಂತ ಏನ್ ಮಾಡ್ತಾರೆ, ಎಲ್ಲ ಗೋಪಿಯರು ಕೈ ಮೇಲೆ ಇಟ್ಕೊಳ್ತಾರೆ. ಮತ್ತೆ ಅವ್ರು ಹೋಗಿ ಯಮುನಾ ನದಿ ಹತ್ರ ಹೇಳಿದ ತಕ್ಷಣ ಯಮುನಾ ನದಿ ದಾರಿ ಬಿಟ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಇವ್ರು ಆ ಕಡೆ ಹೋಗ್ತಾರೆ. ಆ ಕಡೆ ಹೋದ್ಮೇಲೆ ಏನಾಗುತ್ತೆ, ದುರ್ವಾಸ ಮುನಿಗಳನ್ನ ಸೇವೆ ಮಾಡ್ತಾರೆ. ದುರ್ವಾಸ ಮುನಿಗಳಿಗೆ ಏನ್ ಪ್ರಸಾದ ಬೇಕು, ರಾಧಾರಾಣಿ ಎಲ್ಲಾ ಪ್ರಸಾದ ಬಡಿಸ್ತಾರೆ. ಪ್ರಸಾದ ಬಿಡಿಸೋ ಮುನಿಗಳೇ, ನಾವು ನಮ್ಮ ವೃಂದಾವನಕ್ಕೆ ಹೋಗ್ಬೇಕು, ಹೆಂಗ್ ಹೋಗೋದು ಅಂತ. ಆಗ ಬಂದು ದುರ್ವಾಸ ಮುನಿಗಳು ಹೇಳ್ತಾರೆ, ನಾನ್ ಪ್ರಸಾದನೇ ತಗೊಂಡಿಲ್ಲ ಅಂತ. ಅಲ್ಲ, ನನ್ ಮುಂದೆನೆ ಇಷ್ಟೊಂದು ತಿಂದ್ರಿ, ಅದೇಂಗೆ ನೀವು ಪ್ರಸಾದ ತಗೊಂಡಿಲ್ಲ, ನೀವು ಹೋಗಿ ಹೇಳಿ ಅಂದಾಗ ಏನಾಗುತ್ತೆ, ಆಗ ನದಿ ಮತ್ತೆ ದಾರಿ ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಮತ್ತೆ ಅವ್ರು ಈ ದಡಕ್ಕೆ ಬರ್ತಾರೆ. ನೋಡಿ, ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ದುರ್ವಾಸ ಮುನಿಗಳು ಅವ್ರ ದೇಹ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿದ್ರು, ಪ್ರಸಾದನ ತಗೊಂಡ್ರು. ಇನ್ನ ಭಗವಂತನ ಶ್ರೀ ಕೃಷ್ಣ ಎಲ್ಲಾ ಗೋಪಿಯರು ಸಹ ಭಗವಂತ ಎಂದು ಸಹ ಗೋಪಿಯರ ಜೊತೆ ಲೀಲೆ ಮಾಡ್ಬೇಕು, ಅವ್ರ ಸಂಘ ಬಯಸಲಿಲ್ಲ. ಆದ್ರೆ ಗೋಪಿಯರು ಭಗವಂತನೇ ನನ್ನ ಗಂಡನಾಗಿ ಬರಬೇಕು, ನಾವು ಅವ್ರನ್ನ ಸೇವೆ ಮಾಡ್ಬೇಕು, ಕೃಷ್ಣನ ಸೇವೆ ಮಾಡ್ಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ಏನಾಗೈತು, ಭಗವಂತನ ಇಚ್ಛೆ ಇರೋದ್ರಿಂದ, ಅಲ್ಲ ಗೋಪಿಯರ ಒಂದು ಮನಸ್ಸಿನ ಒಂದು ಇಚ್ಛೆ ಇರೋದ್ರಿಂದ ಭಗವಂತ ಏನ್ ಮಾಡಿದ್ದಾನೆ, ಆ ಒಂದು ಲೀಲೆ ಮಾಡಿ ತೋರಿಸಿದಾನೆ. ಓಕೆ. ಬ್ರಹ್ಮಣಾಧ್ಯಾಯ ಕರ್ಮಾಣಿ ಸಂಜ್ಞಾತ್ವ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮ ಪತ್ರ ಮಿವಹದ್ಭುಸ. ಫಲವನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತವಾಗಿ ಕರ್ತವ್ಯಗಳನ್ನು ಮಾಡುವನೋ ಅವನಿಗೆ ತಾವರೆ ಎಲೆಗೆ ಹೇಗೆ ನೀರು ಲೇಪಿಸುವುದಿಲ್ಲವೋ ಹಾಗೆ ಫಲದ ಲೇಪವೂ ಇಲ್ಲ. ನೋಡಿ, ಹೇಗೆ ಬಂದು ತಾವರೆ ಬಂದು ಬೆಳೆಯುತ್ತೆ, ಆದ್ರೆ ಅದು ಬಂದು ನೀರ ಕಂಡ್ಕೊಂಡಿರಲ್ಲ. ಅದ್ರ ಮೇಲೆ ನೀರು ಬಿದ್ರು ಸಹ ಎಲೆ ಮೇಲೆ ಏನಾಗಿರುತ್ತೆ, ಆ ನೀರು ಬಂದು ಹಂಗೇ ಏನಾಗಿರುತ್ತೆ, ಆ ಒಂದು ಮಟ್ಟದಲ್ಲಿರುತ್ತೆ. ಹಂಗೆ ಭಕ್ತರು ಸಹ ಆ ರೀತಿ ಇರ್ಬೇಕಂತ, ಯಾವ್ದಕ್ಕೂ ಸಹ ಅಂಡ್ಕೊಬಾರದು. ಆದ್ರೆ ಎಲ್ಲಾ ಕರ್ತವ್ಯಗಳನ್ನು ಸಹ ಮಾಡ್ಬೇಕು. ಓಕೆ. ಯಾವಾಗ ಆ ಒಂದು ಮನಸ್ಸಿಗೆ ಬರ್ತೀವಿ, ಯಾವಾಗ ಬಂದು ನಾನೇ ಮಾಡ್ದೆ ಅಂತ ಅನ್ಕೊಳ್ತೀವಿ, ಏನಾಗತ್ತೆ, ಭಗವಂತ ಬಂದು ಏನ್ ಮಾಡ್ತಾನೆ, ನೀನ್ ಮಾಡ್ತಿದ್ದೆಲ್ಲಪ್ಪ. ಯಾಕಂದ್ರೆ ಭಗವಂತನ ಒಂದು ಇಚ್ಛೆ ಹೇಗಿದೆ ಅಂದ್ರೆ, ಸೊ ಏನೋ ಒಂದು ಹುಲ್ ಕಡ್ಡಿನೂ ಸಹ ಅವನ ಇಚ್ಛೆ ಇಲ್ದೇನೆ ಸಹ ಏನಾಗಲ್ಲ, ಅದು ಅಲಗಡೋದಿಲ್ಲ. ಹೀಗೆ ನಾವು ಸಹ ಅರ್ಥ ಮಾಡ್ಕೋಬೇಕು, ಏನೇನು ನಮ್ ಜೀವನದಲ್ಲಿ ನಡೀತದೆ ಅದೆಲ್ಲವನ್ನು ಸಹ ಭಗವಂತನ ಇಚ್ಛೆ ಅಂತ. ಆದ್ರೆ ನೋಡಿ, ಕೆಲವೊಂದ್ ಸತಿ ಏನಾಗತ್ತೆ, ಪ್ರಭು ನಮ್ಗೆ ಒಳ್ಳೇದೇ ಆಗ್ಲಿಲ್ಲ, ನಮ್ಗೆ ಈ ರೀತಿ ದುಃಖ ಆಯ್ತು ಅಂತ ಹೇಳ್ತೀವಿ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಭಗವಂತ ಅದ್ರ ಹಿಂದ್ಗಡೆ ಯಾವ್ದೋ ಒಂದು ಮಹತ್ಕಾರ್ಯವಾದ ಒಂದು ಏನ್ ಮಾಡ್ತಾ ಇದ್ದಾನೆ, ಒಂದು ಕಾರ್ಯನ ಬಂದು ನಡೆಸ್ಬೇಕು ಅಂದ್ಕೊಂಡಿದ್ದಾನೆ. ಆದ್ದರಿಂದ ಅದೇನಾಗ್ತಾ ಇದೆ, ಕ್ಷಣದಲ್ಲಿ ಬಂದು ನಮಗೆ ದುಃಖ ಆಗ್ಬಹುದು. ಆದ್ರೆ ಭಕ್ತರು ಯಾವಾಗ ಬಂದು ಯಾವ್ದಕ್ಕೂ ಅಂಟ್ಕೊಳ್ದಲೆ ಯಾವಾಗ ಬಂದು ಜೀವನ ಮಾಡ್ತಾರೆ, ಹಾಗೇನಾಗುತ್ತೆ, ಅದು ತುಂಬಾ ಜೀವನ ಬಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನ ಸೇವೆ ತನ್ನ ದೇಹ, ಮನಸ್ಸು, ಬುದ್ಧಿ, ಮಾತುಗಳಲ್ಲಿ ಕೆಲಸ ಮಾಡುವವನು ಲೌಕಿಕ ಚಟುವಟಿಕೆಗಳು ಎನಿಸಿಕೊಳ್ಳುವ ಕಾರ್ಯಗಳಲ್ಲಿ ತೊಡಗಿದ್ದರೂ ಐಕ ಜಗತ್ತಿನಲ್ಲಿ ಇದು ಮುಕ್ತನಾದವನು. ಯಾವಾಗ ಬಂದು ನಮ್ಮ ಸನ್ಯಾಸಿಗಳು ಸಹ ನಮ್ಮ ಇಸ್ಕಾನ್ ಅಲ್ಲಿ ಬಂದು, ನಾವು ನಮ್ಮ ಮನೆಗೆ ಮದುವೆ ಇದೆ ಅಥವಾ ಗೃಹ ಪ್ರವೇಶ ಇದೆ, ದಯವಿಟ್ಟು ಬನ್ನಿ ಅಂದ್ರೆ ಬರ್ತಾರೆ. ಅವರು ಸಹ ಪ್ರವಚನ ತಗೊಳ್ತಾರೆ, ಕೀರ್ತನೆ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಏನಕ್ಕೋಸ್ಕರ ಅಂದ್ರೆ, ಅವರ ಮನಸ್ಸು ಮತ್ತೆ ಬುದ್ಧಿ, ದೇಹ ಮತ್ತು ಮಾತು ಇದನ್ನೆಲ್ಲಾನು ಸಹ ಏನ್ ಮಾಡಿದ್ದಾರೆ, ಭಗವಂತನ ಒಂದು ಸೇವೆಗೆ ಬಂದು ಅರ್ಪಣೆ ಮಾಡಿದ್ದಾರೆ. ಅದರಿಂದ ಯಾವಾಗ ಬಂದು ಆ ಮನಸ್ಸಿಗೆ ನಮ್ಮ ಒಂದು ದೇಹನೆಲ್ಲ ಯಾವಾಗ ಬಂದು ಅವರು ಅರ್ಪಣೆ ಮಾಡಿದ್ದಾರೆ, ಆ ಸಮಯದಲ್ಲಿ ಏನಾಗುತ್ತೆ, ಅವ್ರಿಗೆ ಬಂದು ತುಂಬಾ ಬಂದು ಸುಲಭ.
ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಮತ್ತೇನು ನಮ್ಮನ್ನು ಸಹ ಆ ಮಟ್ಟಕ್ಕೆ ಬಂದು ಕರ್ಕೊಂಡ್ಬರೋದಕ್ಕೆ ಏನ್ ಮಾಡ್ತಾ ಇದಾರೆ, ಪ್ರಯತ್ನ ಮಾಡ್ತಾ ಇದಾರೆ. ಗುರುಗಳಿಗೆ ಯಾವಾಗ ಆನಂದ ಅಂದ್ರೆ ತನ್ನ ಶಿಷ್ಯಂದಿರು ತನ್ನ ಮಟ್ಟಕ್ಕೆ ಯಾವಾಗ ಬೆಳಿತಾರೆ, ಆಗ ಬಂದು ಶಿಷ್ಯಂದಿರ್ಗೆ ಏನಾಗುತ್ತೆ, ತುಂಬಾ ಬಂದು ಆನಂದ ಬರುತ್ತೆ. ಓಕೆ, ಒಂದು ರೀತಿಯಲ್ಲಿ ಈಗ ಬಂದು ನಾವು ಬಂದು ತಿಳ್ಕೋಬೇಕು. ಓಕೆ, ದೇಹಸ್ಥ ಜೀವಿಯ ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಾಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಸುಖ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ನೋಡಿ, ಏನು ನವ ದೇಹದಲ್ಲಿ ಏನಿದು ನವದ್ವಾರಗಳು, ಏನೇನು ನವದ್ವಾರಗಳು, 2 ಮೂಗಿನ ಹೊಳ್ಳೆ, 2 ಕಿವಿ, 1 ಬಾಯಿ. ಓಕೆ, ಮತ್ತೇನು ನಾವು ಮೂತ್ರ ಮಾಡೋದು ಜಾಗ, ಮತ್ತೆ ಬಂದು ಒಕ್ಕಳನ್ನು ಸಹ ಏನಾಗುತ್ತೆ ನವದ್ವಾರಗಳಿಗೆ ಬಂದು ಸೇರ್ಕೊಳ್ಳುತ್ತೆ. ಹೀಗೆ ನೋಡಿ, ಭಗವಂತನ ಈಗ ನಮ್ಮ ಒಂದು ನವದ್ವಾರಗಳಲ್ಲಿ ಬರೀ ಕೆಟ್ಟದೇ ಬರುದು. ಓಕೆ, ಬರೀ ಕೆಟ್ಟದೇ ಬರುದು. ಆದ್ರೆ ಭಗವಂತನ ನವದ್ವಾರಗಳಲ್ಲಿ ಎಲ್ಲ ಒಳ್ಳೇದೇ. ನೋಡಿ, ನಮ್ಮ ಒಕ್ಕಳು ಬಂದು ತುಂಬಾ ಅಲ್ಲಿ ಮಾತ್ರ ಯಾವ್ದೋ ಒಂದು ಗಲೀಜು ಬರೋದಿಲ್ಲ, ಅದ್ರ ಬಂದು ಏನಾಗಿದೆ, ಅದು ಲಾಕ್ ಆಗ್ಬಿಟ್ಟಿದೆ. ನೋಡಿ, ಭಗವಂತನ ಒಕ್ಕಲಿಂದ ಏನಾಗಿದೆ, ಬ್ರಹ್ಮದೇವರು ಸೃಷ್ಟಿಯಾಗಿದ್ದಾರೆ. ಓಕೆ, ಬ್ರಹ್ಮದೇವರು ಸೃಷ್ಟಿಯಾಗಿ ಭಗವಂತ ಬಂದು ಏನ್ ಮಾಡಿದ್ದಾನೆ, ಬ್ರಹ್ಮನಿಗೆ ಬಂದು ಸಂಪೂರ್ಣವಾದ ಏನು ಜ್ಞಾನನ ಕೊಟ್ಟಿದ್ದಾರೆ. ಈ ನವದ್ವಾರಗಳನ್ನ ಯಾವಾಗ ಬಂದು ಈ ನವದ್ವಾರಗಳನ್ನ ನಾವು ಬಂದು ಏನ್ ಮಾಡ್ಬೇಕು, ಭಗವಂತನ ಸೇವೆಗೆ ಬಂದು ಉಪಯೋಗಿಸ್ಬೇಕು. ಈಗ 2 ಕಿವಿಗಳಿದೆ, ಏನು ಕಿವಿಗಳು, ಭಗವಂತನ ಬಗ್ಗೆ ಚೆನ್ನಾಗಿ ಬಂದು ಕೇಳಬೇಕು. ನೀವು ಭಾಗವತ ಓದಕ್ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಭಾಗವತ ಪ್ರವಚನ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ನಮ್ಮ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಮಾತಾಜಿಸ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸೂಕ್ಷ್ಮವಾಗಿ ಕೆಲವೊಂದು ಪಾಯಿಂಟ್ಸ್ ನಾನು ಸಹ ಮಧ್ಯದಲ್ಲಿ ಒಂದೊಂದು ಅಧ್ಯಾಯಗಳನ್ನ ನಾನು ಸಹ ತಗೊಳ್ತೀನಿ ಮುಂದಿನ ದಿನಗಳಲ್ಲಿ. ಓಕೆ, ಸಪರೇಟ್ ಆಗಿ ಬಂದು 2ನೇ ಸ್ಕಂದದಲ್ಲಿ ಈ ನವದ್ವಾರಗಳ ಬಗ್ಗೆನೇ ಇದೆ. ಓಕೆ, ಹೀಗೆ ಭಗವಂತನ ಒಂದು ದ್ವಾರಗಳಿಂದ ಎಲ್ಲವೂ ಸಹ ಬರುವುದೆಲ್ಲ ಶುಭವಾದದ್ದು. ಆದ್ರೆ ನಮ್ಮ ನವದ್ವಾರಗಳಿಂದ ಏನಾಗುತ್ತೆ, ಎಲ್ಲವೂ ಸಹ ಐಹಿಕ ಶರೀರದಿಂದ ಏನಾಗುತ್ತೆ, ಬರೀ ನಮ್ಮಿಂದ ಬರೋದು ಬರೀ ಗಲೀಜು. ಅದರಿಂದ ನಾವೇನ್ ಮಾಡ್ಬೇಕು, ಜೀವಿಯು ದೇಹದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನು ವಿಶ್ವದ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸ್ತಾನೆ. ದೇಹಕ್ಕೆ ನವದ್ವಾರಗಳು, 2 ಕಣ್ಣು, ಮೂಗು, 2 ಹೊಳ್ಳೆಗಳು, 2 ಕಿವಿ, 1 ಬಾಯಿ, ಗುದದ್ವಾರ, ಜನನೇಂದ್ರಿಯ. ತನ್ನ ಬುದ್ಧಿ ನೆಲೆಯಲ್ಲಿ ಜೀವಿಯು ತನ್ನ ದೇಹದೊಳಗೆ ಗುರುತಿಸಿಕೊಳ್ಳುತ್ತಾನೆ. ಓಕೆ, ಸೊ ಇದು ಬಂದು ಹೀಗೆ ಬಂದು ನಾವೇನ್ ಮಾಡ್ತಾ ಇದೀವಿ, ಭಗವಂತನ ಈ ದೇಹದ ಬಂದು ಕೊಟ್ಟಿರುವಂತಹ ಒಂದು ದೇಹದಿಂದ ನಾವೇನ್ ಮಾಡ್ತಾ ಇದೀವಿ, ಗುರುತಿಸ್ಕೊಳ್ತಾ ಇದೀವಿ. ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಯು ನಿಜವಾಗಿ ಜ್ಞಾನವನ್ನು ಅಜ್ಞಾನವನ್ನು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ. ನೋಡಿ, ಯಾವತ್ತೂ ಸಹ ಭಕ್ತರು ಬಂದು ಪಾಪನೋ ಮತ್ತೆ ಪುಣ್ಯನ ಎಲ್ಲ ನ್ಯೂಟ್ರಲ್ ಆದಾಗ ನಾವು ಭಗವಂತನ ಧಾಮಕ್ಕೆ ಹೋಗ್ಬಿಡ್ತೀವಿ. ಈಗ ಪುಣ್ಯನ ಮಾಡ್ತಾ ಇದೀವಿ, ಇದೇ ಭಗವಂತ ದೇಹ ಕೊಟ್ಟಿದ್ದಾನೆ, ಅವನ ಸೇವೆಗೆ ಉಪಯೋಗಿಸ್ಬೇಕು. ಯಾವಾಗ ಎಲ್ಲವೂ ಸಹ ಭಗವಂತಂದೇ ಅನ್ಸುತ್ತೆ, ಏನಾಗುತ್ತೆ, ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ಯಾವಾಗ ಬಂದು ನಾನು ಇಷ್ಟು ದಾನ ಕೊಟ್ಟೆ, ಇಷ್ಟು ಪುಣ್ಯ ನಾನು ಸಂಪಾದನೆ ಮಾಡಿದ್ದೀನಿ ಅಂತಕ್ಷಣ ಏನಾಗುತ್ತೆ, ಈಗ ಇಂದ್ರ ಏನ್ ಮಾಡ್ತಾನೆ, ಯಯಾತಿ ಬಂದು ಸ್ವರ್ಗಲೋಕದಲ್ಲಿದ್ದಾರೆ. ಯಯಾತಿ, ನೀನ್ ಹೇಗಪ್ಪ ಒಂದು ಈ ಒಂದು ಈ ಒಂದು ಸ್ವರ್ಗಲೋಕಕ್ಕೆ ಬಂದೆ ಅಂದಾಗ, ಯಯಾತಿ, ನಾನು ಪ್ರತಿನಿತ್ಯ ಇಷ್ಟೊಂದು ನಾನು ದಾನ ಕೊಡ್ತಾ ಇದ್ದೆ ಅಂತ ವಿವರಣೆ ಮಾಡ್ತಾ 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 ಏನಾಗುತ್ತೆ, ಭೂಲೋಕಕ್ಕೆ ಇಳಿಸ್ಬಿಡ್ತಾರೆ ಇಂದ್ರ. ಇಂದ್ರ ಬೇಕು ಅಂತಾನೆ, ಅವ್ನ ಪುಣ್ಯ ಬಂದು ಏನಾಗುತ್ತೆ, ಯಾವಾಗ ಬಂದು ಎಲ್ಲ ನಾನೇ ಮಾಡ್ದೆ ಅಂತ ಹೇಳ್ತೀವಿ, ಏನಾಗುತ್ತೆ, ಆಟೋಮೆಟಿಕಲಿ ಬಂದು ಈ ಭೂಲೋಕಕ್ಕೆ ಬಂದ್ಬಿಟ್ರು, ಯಯಾತಿ ಬಂದಿರ್ತಾರ, ನಾವೇ ಬಂದ್ಬಿಟ್ರು. ಆಗ ಬಂದು ಯಯಾತಿಗೆ ಅರ್ಥ ಆಯ್ತು, ನಾನು ಏನಕ್ಕೆ ಈ ಭೂಲೋಕಕ್ಕೆ ಬಂದೆ, ನನ್ನ ಒಂದು ಪುಣ್ಯನ ಬಂದು ಏನ್ ಮಾಡಿದೀನಿ. ಆಗ ಬಂದು ಅವರು ಶುದ್ಧ ಭಕ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾವೂನು ಸಹ ಭಗವಂತನ ಸೇವೆ ಬಂದು ಮಾಡ್ತಾ ಇದೀವಿ. ಅವನ ಕೃಪೆ ಇರೋದಕ್ಕೋಸ್ಕರ ಭಗವಂತ ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ರು ಭಕ್ತರು ಕೀರ್ತನೆ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಕೊಟ್ಟಿರುವಂತ ಕರುಣೆ. ಓಕೆ, ಭಗವಂತನ ಒಂದು ಏನ್ ನಾವು ಭಗವಂತನ ಒಂದು ನಾಮಸ್ಮರಣೆ ಗುಣದಾನ ಆಡ್ತಾ ಇದೀವಿ, ಅದ ಅವನ ಕರುಣೆ. ಅವನ ಕರುಣೆ ಇಲ್ದಲೆ ನಾವ್ ಯಾರು ಸಹ ಭಗವಂತನ ಗುಣಗಾನ ಆಡಕ್ಕಾಗೋದಿಲ್ಲ, ಅವನ ಕೀರ್ತನೆಗಳನ್ನ ಮಾಡಕ್ಕಾಗೋದಿಲ್ಲ. ಅದರಿಂದ ಏನೇ ಮಾಡ್ತಾ ಇದ್ರು ಸಹ ಭಗವಂತನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅನ್ನೋ ಮಟ್ಟಕ್ಕೆ ಬಂದಾಗ ಏನಾಗತ್ತೆ, ಆಗ ಬಂದು ಭಕ್ತರು ಬಂದು ತುಂಬಾ ಉನ್ನತ ಮಟ್ಟದಲ್ಲಿ ಇರ್ತಾರೆ. ವಿದ್ಯಾ ವಿನಯ ಸಂಪನ್ನೆ
ಬ್ರಾಹ್ಮಣ ಕವಿ ಅಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ನವ ನಮ್ರವಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆಯುವುದರಿಂದ ವಿದ್ಯಾ ವಿನಯ ಸಂಪನ್ನಾದ ಬ್ರಾಹ್ಮಣನು ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಜಾತಿ ಭ್ರಷ್ಟನನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾರೆ. ನೋಡಿ, ವಿದ್ಯಾ ವಿನಯ ಸಂಪನ್ನಾದ ಎಲ್ಲಾರನ್ನು ಸಹ ಈಕ್ವಲ್ ಆಗಿ ನೋಡ್ತಾನೆ. ಓಕೆ, ಸೊ ಏನಾಗುತ್ತೆ, ಭಗವಂತ ಯಾವಾಗ ಬಂದು ಚೈತನ್ಯ ಮಹಾಪ್ರಭುಗಳು ಭಗವಂತ ಮತ್ತೆ ಭಗವಂತನ ಭಕ್ತರು ಎಲ್ಲರೂ ಸಹ ಕಾಡಿನಲ್ಲಿ ಹೋಗ್ತಾ ಇದ್ದಾರೆ, ಭಗವಂತನ ನಾಮಸ್ಮರಣೆ ನಡೀತಾ ಇದೆ, ಭಗವಂತನ ನಾಮಸ್ಮರಣೆ ನಡೀತಾ ಇದೆ. ಅವೆಲ್ಲ ಭಕ್ತರು ಪ್ರಭು ಅಲ್ಲೆಲ್ಲ ಹುಲಿ ಎಲ್ಲ ಓಡಾಡ್ತಾ ಇರ್ತಾರೆ, ನೀವು ಹತ್ರಕ್ಕೆಲ್ಲ ಹೋಗ್ಬೇಡಿ. ಆದ್ರೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭು ಕೀರ್ತನೆ ಮಾಡ್ತಾ ಇದ್ರೆ ಹುಲಿನೂ ಡ್ಯಾನ್ಸ್ ಮಾಡುತ್ತೆ, ಜಿಂಕೆನೂ ಡ್ಯಾನ್ಸ್ ಮಾಡುತ್ತೆ, ಆನೆನೂ ಸಹ ಕುಣಿತಾ ಇದೆ. ಎಲ್ಲ ಪ್ರಾಣಿಗಳು, ಜಿಂಕೆ, ಕೋತಿ, ಓಕೆ, ಎಲ್ಲ ಅಲ್ಲಿರುವಂತ ಕಾಡಿನ ಪ್ರಾಣಿಗಳು ಎಲ್ಲವೂ ಸಹ ಏನ್ ಮಾಡ್ತಾ ಇದಾವೆ, ಭಗವಂತನ ಒಂದು ಕೀರ್ತನೆಯಲ್ಲಿ ಪಾಲ್ಗೊಂಡಿದೆ. ನೋಡಿ, ಭಗವಂತ ತೋರಿಸ್ತಾ ಇದ್ದಾನೆ ಏನಂತ. ಯಾವಾಗ ಬಂದು ಚೈತನ್ಯ ಮಹಾಪ್ರಭುಗಳು ಅದೊಂದು ಲೀಲೆ ಆಯ್ತು. ಎರಡನೇ ಲೀಲೆಯಲ್ಲಿ ಏನಾಗುತ್ತೆ, ಶಿವಾನಂದ ಸೇನ್ ಅನ್ಬಿಟ್ಟು ಒಬ್ಬ ಭಕ್ತ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ಜಗನ್ನಾಥ್ ಪುರಿಗೆ ಬರ್ತಾ ಇದ್ದಾರೆ ಎಲ್ಲ. ಇದು ಪಶ್ಚಿಮ ಬಂಗಾಳದಿಂದ ಬರ್ತಾ ಇದ್ದಾರೆ, ನದಿನ ದಾಟ್ಬೇಕು. ಅವ್ರ ಜೊತೆ ಒಂದು ನಾಯಿನೂ ಸಹ ಬಂದ್ಬಿಟ್ಟಿದೆ. ಅವ್ರ ಜೊತೆಲಿ ನಾಯಿ ಬಂದ್ಬಿಟ್ಟಿದೆ. ಆ ನಾಯಿಗೆ ಏನ್ ಮಾಡ್ತಾ ಇದಾರೆ, ಶಿವಾನಂದ ಸೇನ್ ಜೊತೆನೆ ಬರ್ತಾ ಇದೆ. ಶಿವಾನಂದ ಸೇನ್ ಏನ್ ಮಾಡ್ತಾರೆ, ಅದಕ್ಕೆ ಪ್ರಸಾದನ ಎಲ್ಲ ಕೊಡ್ತಾರೆ. ಪ್ರಸಾದ ಎಲ್ಲ ಕೊಟ್ಟು ಇದ್ ನೋಡ್ಕೊಳ್ತಾರೆ. ಯಾವಾಗ ನದಿ ದಾಟ್ಬೇಕು ಅಂತ ಬಂದಾಗ ಆ ನದಿ ಆ ನದಿ ದೋಣಿ ಮಾಲೀಕ ಬಂದು ನಾಯಿನ್ ಬಿಡೋದಿಲ್ಲ, ನಾಯಿ ಬಿಡೋದಿಲ್ಲ. ಓಕೆ, ಇವ್ರಿಗೆ ಬಂದು ಆ ನಾಯಿಗೆ ಏನ್ ಕೊಟ್ಬೇಕು ನಾನು ಹೇಳಿ ನಾನು ಕೊಡ್ತೀನಿ ಅಂತನೂ ಸಹ ಬೇಡ್ಕೊಳ್ತಾರೆ. ಆದ್ರೂ ಸಹ ಅವ್ರು ಬಿಡ್ತಾರೆ. ಆ ಸಮಯದಲ್ಲಿ ಇವ್ರು ಬಂದು ಆಯ್ತು ಅನ್ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸತಿ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿ ಆ ನಾಯಿ ಹುಡುಕ್ತಾರೆ. ಆ ನಾಯಿ ಇರೋದೇ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ, ಚೈತನ್ಯ ಮಹಾಪ್ರಭುನ ಭಗವಂತನ ಜಗನ್ನಾಥನ ದರ್ಶನ ಮಾಡಿ ಚೈತನ್ಯ ಮಹಾಪ್ರಭುನ ದರ್ಶನ ಮಾಡಕ್ ಹೋದಾಗ ಏನಾಗುತ್ತೆ, ಆ ನಾಯಿ ಚೈತನ್ಯ ಮಹಾಪ್ರಭು ಮುಂದೆನೆ ಕೂತಿರುತ್ತೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇರುತ್ತೆ. ಚೈತನ್ಯ ಮಹಾಪ್ರಭು ಆ ನಾಯಿಗೆ ಪ್ರಸಾದ ಹಾಕಿದ ತಕ್ಷಣ ಆ ಪ್ರಸಾದವನ್ನು ತಿಂದಿ ಆ ನಾಯಿನೂ ಸಹ ಏನಾಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ. ಅದರಿಂದ ಭಗವಂತನ ಕೃಪೆ ಎಷ್ಟಿದೆ ನೋಡಿ ಕಲಿಯುಗದಲ್ಲಿ. ನಾಮ ಸಂಕೀರ್ತನೆ ಸರ್ವ ಪಾಪ ಪ್ರಣಾಶ. ಬರೀ ಭಗವಂತನ ಒಂದು ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು ಈ ಕಲಿಯುಗದಲ್ಲಿ. ಸರ್ವ ಪಾಪ ಪ್ರಣಾಶನಂ ಏನೋ ನಾಮ ಸಂಕೀರ್ತನೆ ಮಾಡೋದ್ರಿಂದ ಏನೋ ನಮ್ಮ ದುಃಖಗಳು ನಾಶವಾಗಿ ನಮ್ಮೆಲ್ಲರಿಗೂ ಸಹ ಏನಾಗುತ್ತೆ, ಭಗವಂತನ ಧಾಮ ಪ್ರಾಪ್ತಿ ಆಗುತ್ತೆ. ಇದು ಭಾಗವತದ ಕೊನೆಯ ಶ್ಲೋಕ. ಅದರಿಂದ ಭಗವಂತ ಏನ್ ಮಾಡಿದಾನೆ, ಎಂತ ಸ್ಟ್ಯಾಂಪ್ ಹಾಕ್ಬಿಟ್ಟಿದಾನೆ ನಿಮ್ಗೆ ಏನು. ಸೊ ಭಗವಂತನ ಏನ್ ಮಾಡಿದಾನೆ, ನೀವು ಗ್ಯಾರಂಟಿ, ನೀವು ನಾಮಸ್ಮರಣೆ ಮಾಡಿದ್ರೆ ನಿಮ್ಗೆ ಏನ್ ಗ್ಯಾರಂಟಿ, ಭಗವಂತನ ಒಂದು ಧಾಮ ಗ್ಯಾರಂಟಿ ಅಂತ. ಹೀಗೆ ಸೊ ನಾವು ಸಹ ಭಗವಂತನ ಒಂದು ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ ಏನಾಗತ್ತೆ, ಮತ್ತೆ ನೋಡಿ ವಿದ್ಯಾವಿನಯ ಸಂಪನ್ನ ಭಕ್ತರು ಬಂದು ಎಲ್ಲರಲ್ಲೂ ಸಹ ಪರಮಾತ್ಮ ಇದ್ದಾನೆ. ನಾವು ಸಹ ಯೋಚನೆ ಮಾಡ್ಬೇಕು, ನಾವು ಮಲಗಿರೋರ್ನ ಬಂದು ದಾಟೋದಿಲ್ಲ. ನಾವು ಮಲಗಿರೋರ್ನ ಏನ್ ಮಾಡೋದಿಲ್ಲ, ದಾಟೋದಿಲ್ಲ. ಮತ್ತೆ ಹೊಸ್ಲನ್ನು ಸಹ ತುಣದಲ್ಲ, ಹೊಸ್ಲನ್ನ ಬಂದು ದಾಟ್ಕೊಂಡು ಹೋಗ್ತೀವಿ. ಯಾಕೆ, ಇದಕ್ಕೋಸ್ಕರ ನಾವು ಏಕೆ ದಾಟೋದಿಲ್ಲ ಒಬ್ರು ಮಲಗಿದಾಗ ಅಂದ್ರೆ ಅವ್ರ ಹೃದಯದಲ್ಲೂ ಸಹ ಪರಮಾತ್ಮ ಇದ್ದಾನೆ. ಓಕೆ, ನಾವು ದಾಟೋದ್ರಿಂದ ಏನಾಗುತ್ತೆ, ಭಗವಂತನ ದಾಟ್ದಂಗ ಆಗತ್ತೆ. ಅದರಿಂದ ಏನ್ ಮಾಡ್ಬೇಕು, ನಾವು ದಾಟೋದಿಲ್ಲ. ನೆಕ್ಸ್ಟ್ ಒಂದು ಹೊಸ್ಲ ಮೇಲೆ ಸ್ವಯಂ ನರಸಿಂಹದೇವರು ಹಿರಣ್ಯಕಶಿಪನ ಸಂಹಾರ ಮಾಡಿರೋದ್ರಿಂದ ಹೊಸ್ಲ ಮೇಲೆ ಭಗವಂತ ಸ್ವಯಂ ನೆಲೆಸಿರ್ತಾನೆ ಅನ್ಬಿಟ್ಟು ಏನ್ ಮಾಡಿದ್ದಾರೆ, ಯಾರು ಸಹ ಹೊಸ್ಲನ್ನು ಸಹ ತುಣಿಯೋದಿಲ್ಲ. ಹೀಗೆ ಭಗವಂತ ನೋಡಿ ಎಲ್ಲಾ ಪ್ರಾಣಿಗಳಿಗೂ ಸಹ ಈಕ್ವಲ್ ಆಗಿ ನೋಡ್ತಾ ಇದ್ದಾನೆ. ಅದರಿಂದ ನಾವು ಸಹ ಏನ್ ಮಾಡ್ಬೇಕು, ಈಕ್ವಲ್ ಆಗಿ ನೋಡ್ಬೇಕು. ಒಂದ್ಸತಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಭಗವಂತ ದ್ವಾರಕಧೀಶ, ಜಗತ್ತಿಗೆ ಒಡೆಯನಾದಂತ ತಂದೆ, ಅಲ್ಲಿ ವ್ಯಕ್ತಿ ಒಬ್ಬ ಡೈಲಿ ಬಂದು ಏನ್ ಮಾಡ್ತಾ ಇದ್ದಾನೆ, ಕಸ ಗುಡಿಸ್ತಾ ಇದ್ದಾನೆ. ಭಗವಂತ ನೀನ್ ನಿಂತಿ ನಿನ್ ಕಾಲ್ ನೋವು ಬರಲ್ವನಪ್ಪ, ಒಂದ್ ದಿವಸ ನಾನು ಕೊಡು, ನಾನ್ ಸ್ವಲ್ಪ ಹೊತ್ತು ನಿಂತ್ಕೋತೀನಿ ನಿನ್ಗೋಸ್ಕರ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆಯ್ತಪ್ಪ ಅನ್ಬಿಟ್ಟು ಏನ್ ಮಾಡ್ತಾನೆ ಮಹಾಭಕ್ತ ಭಗವಂತ ಏನ್ ಮಾಡ್ತಾರೆ, ಅವನ್ ಜಾಗ ನೀನ್ ನಿಂತ್ಕೋ, ನಾನು ರೆಸ್ಟ್ ತಗೊಳ್ತೀನಿ ಅನ್ಬಿಟ್ಟು ಏನ್ ಮಾಡ್ತಾನೆ. ಅದ್ರ ಒಂದ್ ಷರತ್ತು, ಏನೇ ಇಲ್ಲಿ ಘಟನೆ ನಡೆದ್ರು ಸಹ ಏನು ಸಹ ನೀನ್ ಮಾತಾಡ್ಬಾರ್ದು ಅಂತ ಹೇಳಿದ್ದಾರೆ. ಆಯ್ತು ಅಂತ ಏನ್ ಮಾಡಿದ್ದಾರೆ, ಆ ವ್ಯಕ್ತಿ ಬಂದು ಏನ್ ಮಾಡಿದ್ದಾರೆ, ಸೊ ಭಗವಂತನ ಒಂದು ಇಚ್ಛೆಯಿಂದ ಏನಾಗಿದೆ ಅಲ್ಲಿ ಏನ್ ಸಿಕ್ತು, ಒಬ್ಬ ವ್ಯಕ್ತಿ ಬರ್ತಾರೆ.
ತುಂಬಾ ಹಣ, ಒಂದ್ ಸೂಟ್ ಕೇಸ್ ಬ್ಯಾಗ್ ತಗೊಂಡ್ಬರ್ತಾರೆ. ಅದ್ರ ಭಗವಂತನಿಗೆ ಹಾಕಿದ್ ಬರೀ ₹2. ₹2 ಹಾಕ್ತಾನೆ. ಸೊ ₹2 ಹಾಕ್ಬಿಟ್ಟು ಏನ್ ಮಾಡ್ತಾನೆ, ಭಗವಂತನ್ ಬೇಡ್ಕೊಳ್ತಾನೆ. ಹೋಗ್ಬೇಕಾದ್ರೆ ಆ ಸೂಟ್ ಕೇಸ್ ಮರ್ತ್ಬಿಟ್ಟು ಹೋಗ್ಬಿಡ್ತಾನೆ. ಇನ್ನೊಬ್ಬ ಭಕ್ತ ಬರ್ತಾನೆ. ಇನ್ನೊಬ್ಬ ಭಕ್ತ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಭಗವಂತ ನನ್ಗೆ ಮನೆ ಕಟ್ಟೋದಕ್ಕೆ ಸ್ವಲ್ಪ ಸಹಾಯ ಮಾಡಕ್ಕಪ್ಪ. ಯಾಕಂದ್ರೆ ನನ್ ಮನೆ ಫುಲ್ ಸೋರ್ತಾ ಇದೆ ತಂದೆ. ನನ್ನ ಹತ್ರ ಇರೋದು ಇದು ₹1. ದಯವಿಟ್ಟು ನಿನಗೆ ಅಂತ ಅರ್ಪಣೆ ಮಾಡ್ತಾ ಇದೀನಿ ಅಂತ ಅರ್ಪಣೆ ಮಾಡ್ಬಿಟ್ಟು ಬದ್ಬಿಟ್ಟು ಹೇಳ್ತಾನೆ. ಬ್ಯಾಗು ದೊಡ್ಡ ಫುಲ್ ಇರೋ ಬ್ಯಾಗು ಅಲ್ಲೇ ಇರುತ್ತೆ. ತಕ್ಷಣ ಏನ್ ಮಾಡ್ತಾನೆ, ಅದನ್ನ ತಗೊಂಡು ಹೋಗ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಒಬ್ಬ ಹೊಸದಾಗಿ ಬಂದು ಒಬ್ಬ ಕ್ಯಾಪ್ಟನ್, ಹಡಗು ನಡೆಸುವಂತ ಕ್ಯಾಪ್ಟನ್ ಬರ್ತಾನೆ. ಇನ್ನು ಈಗ ಎಜುಕೇಶನ್ ಮುಗಿಸಿದ್ದಾನೆ, ವಿದ್ಯಾಭ್ಯಾಸ ಮುಗಿಸಿದ್ದಾನೆ. ಏನಾಗಿದೆ, ಜಾಯಿನ್ ಆಗಿದ್ದಾನೆ. ಇವತ್ತು ಮೊದಲನೇ ಒಂದು ಹಡಗಿನ ಒಂದು ಚಾಲಕನಾಗಿ ಹೋಗ್ಬೇಕು, ಭಗವಂತನ ಆಶೀರ್ವಾದ ತಗೊಳಕ್ ಬಂದಿದ್ದಾನೆ. ಏನಾಗಿದೆ, ಆ ದುಡ್ಡು ಯಾರು ಕಳ್ಕೊಂಡಿರ್ತಾನೆ ಅವನ್ ಬಂದು ಏನ್ ಮಾಡಿದಾನೆ, ಇವನೇ ಕಳ್ಳ ಅನ್ಬಿಟ್ಟು ಏನ್ ಮಾಡಿದಾರೆ, ಅವ್ನು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಟ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಮನುಷ್ಯ ರೂಪದಲ್ಲಿ ಕೃಷ್ಣ ಇರ್ತಾನಲ್ಲ, ಅವ್ನ್ ಮಾತಾಡ್ತಾನೆ, ಇಲ್ಲ 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 ಇಲ್ಲ, ಇವನ್ನೆಲ್ಲ ಮಾಡಿದ್ದು ಕಳ್ತಾನ, ಆ ಬಡವ ಕಳ್ತಾನ, ಎತ್ಕೊಂಡು ಹೋಗಿರೋದು ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದೈವ ಸಂಕಲ್ಪದಿಂದ ಅವ್ರಿಗೆ ಏನು ಕೇಳಿಸೋದಿಲ್ಲ. ಓಕೆ, ಏನಾಗುತ್ತೆ, ಭಗವಂತ ಕೃಷ್ಣ ಬರ್ತಾನೆ. ಭಗವಂತ ಕೃಷ್ಣ ಬಂದ ತಕ್ಷಣ ಏನಾದ್ರೆ ಇಬ್ರು ಚೇಂಜ್ ಆಗ್ತಾರೆ. ಏನಪ್ಪ ಇವತ್ತೇನೇ ಭಗವಂತ, ಇವತ್ತು ತುಂಬಾ ಅನ್ಯಾಯ ಆಯ್ತು ಭಗವಂತ, ಹಿಂಗ ಆಗ್ಬಾರ್ದಿತ್ತು ಇವತ್ತು ಅಂತ. ಏನಪ್ಪ ಆಯ್ತು ಭಗವಂತ, ಒಬ್ಬ ಶ್ರೀಮಂತ ಬಂದ, ಅವ್ನ್ ದುಡ್ಡನ್ನ ಒಬ್ಬ ಬಡವ ಎತ್ಕೊಂಡು ಹೋಗ್ಬಿಟ್ಟ. ಹಾಗೆ ಹೇಳ್ತಾನೆ ನೋಡು, ಆ ಶ್ರೀಮಂತ ಭಗವಂತ ಹೇಳ್ತಾನೆ, ಆ ಶ್ರೀಮಂತ ಬಂದು ಏನಕ್ಕೆ ಎತ್ಕೊಂಡು ಹೋದ, ಏನಕ್ಕೆ ಅವನು ಕೆಟ್ಟದ್ರಿಂದ ಅವ್ನು ಸಂಪಾದನೆ ಮಾಡಿದ್ದ. ಆದ್ರೆ ಏನಾಗ್ತಿತ್ತು, ಭಗವಂತ ಬಂದು ಏನ್ ಮಾಡ್ಬೇಕಾಗಿತ್ತು, ಅದನ್ನ ಆ ಬಡವ ಬಂದು ಭಗವಂತನ ಶುದ್ಧ ಭಕ್ತರಾದ್ರಿಂದ ಅವನ ಕರ್ಮಗನುಸಾರ ಅವನಿಗೆ ಹಣ ಸಿಗ್ಬೇಕಾಗಿತ್ತು. ಏನ್ ಮಾಡಿದ, ಹಣನ ಬಂದು ಏನ್ ಮಾಡ್ತಾನೆ, ಆ ಭಗವಂತ ಏನ್ ಮಾಡಿದಾನೆ, ಅವನು ಕೊಟ್ಟಿದ್ದಾನೆ. ಮುಂದೆ ಈ ಹಡಗಿನ ಒಬ್ಬ ಚಾಲಕ ಬಂದು ಅವನನ್ನ ಪೊಲೀಸ್ ಎತ್ಕೊಂಡು ಹೋಗಿದ್ದು ತಪ್ಪು ಅಲ್ವಾ ಭಗವಂತ ಅಂತ ಕೇಳ್ತಾನೆ. ಇಲ್ಲ, ಅವನು ಇವತ್ತೇನಾದ್ರೂ ಅವನು ಹಡಗು ಹತ್ಬಿಟ್ಟಿದ್ರೆ ಏನಾಗ್ತಿತ್ತು, ಅವನ ದೇಹ ತ್ಯಾಗ ಆಗೋಗ್ಬಿಡ್ತಿತ್ತು. ಏನಾಗ್ತಿತ್ತು, ಹಡಗು ಬಂದು ಮುಳುಗೋಗ್ತಾ ಇತ್ತು. ಆದ್ರಿಂದ ನಾನೇ ಏನ್ ಮಾಡಿದೀನಿ, ಅವನನ್ನ ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ದೀನಿ. ಹೀಗೆ ನೋಡಿ, ಅವನ ಭಕ್ತರನ್ನ ಎಲ್ಲಾನು ಸಹ ಸಮದೃಷ್ಟಿಯಲ್ಲಿ ನೋಡ್ತಾನೆ. ಅದರಿಂದ ನಾವು ಸಹ ಎಲ್ಲಾರನ್ನು ಸಹ ಏನ್ ಮಾಡ್ಬೇಕು, ಸಮದೃಷ್ಟಿಯಲ್ಲಿ ನಾವು ಸಹ ನೋಡ್ಬೇಕು. ಯಾರ ಮನಸ್ಸು ಸ್ಥಿತಿಯು ಸಮಭಾವದಲ್ಲಿ ನೆಲೆಸಿದೆಯೋ ಅವನು ಆಗಲೇ ಸಾವು ಸ್ಥಿತಿಗೆ ಗೆದ್ದಿರುತ್ತಾರೆ. ಅವರು ಬ್ರಹ್ಮನ್ ನೆಲೆಯಲ್ಲಿ ದೋಷರಹಿತರು. ಆದುದರಿಂದ ಅವರು ಆಗಲೇ ಬ್ರಹ್ಮನ್ ಸ್ಥಿತಿಯಲ್ಲಿ ಇರುತ್ತಾರೆ, ಸ್ಥಿತರಾಗಿರುತ್ತಾರೆ. ಓಕೆ, ಹುಟ್ಟು ಸಾವು ಎಲ್ಲವನ್ನು ಸಹ ಗೆದ್ದಿರ್ತಾರೆ. ಈಗ ಏನಾಗುತ್ತೆ, ಚಿತ್ರಕೇತು ಮಹಾರಾಜ ಈ ಬ್ರಹ್ಮಾಂಡದ ಪರ್ಯಟನೆಯಲ್ಲಿ ಇರ್ತಾರೆ. ಸ್ವಯಂ ಬಂದು ಏನಾಗುತ್ತೆ, ತಮ್ಮ ಭಾರತದ ತೊಡೆ ಮೇಲೆ ಇಟ್ಕೊಂಡು ಪ್ರವಚನ ಕೊಡ್ತಾ ಇರ್ತಾರೆ. ಅದನ್ನ ನೋಡಿ ಚಿತ್ರಕೇತು ಮಹಾರಾಜ ನಗಾಡ್ತಾರೆ. ಆದ್ರೆ ಶಿವನಿಗೆ ಬಂದು ಅರ್ಥ ಆಗುತ್ತೆ, ಏನಂತ ಅರ್ಥ ಆಗುತ್ತೆ, ಸ್ವಯಂ ಬಂದು ಅವ್ರನ್ನ ಮಾಡಿದ ನಿಜ. ಎಲ್ಲೂ ಸಹ ಅವರ ಧರ್ಮಪತ್ನಿ ಕೂರಿಸ್ಕೊಂಡು ಯಾವತ್ತೂ ಸಹ ಪ್ರವಚನ ಕೊಡೋದಿಲ್ಲ. ಆದ್ರೆ ನಾನು ಏನ್ ಮಾಡಿದೀನಿ ಅನ್ನೋದು ಅರ್ಥ. ಆದ್ರೆ ಪಾರ್ವತಿ ದೇವಿಗೆ ಬಂದು ತುಂಬಾ ಕೋಪ ಬಂದ್ಬಿಡುತ್ತೆ. ಪಾರ್ವತಿ ದೇವಿಗೆ ಕೋಪ ಬಂದು ಏನ್ ಮಾಡ್ತಾರೆ, ಶಾಪ ಕೊಡ್ತಾರೆ. ಏನಂತ, ನೀನು ಹಸುರನಾಗಿ ಹುಟ್ಟು ಅಂತ. ಓಕೆ, ಆ ಹಸುರನಾಗಿ ಬಂದು ಏನಾಗುತ್ತೆ, ಹುಟ್ಟಿದ್ರು ಸಹ ಏನಾಗುತ್ತೆ, ಅವನು ಮಹಾಭಕ್ತನಾಗಿರ್ತಾನೆ. ರುದ್ರಾಸುರನಾಗಿ ಜನ್ಮ ತಗೊಂಡಿರ್ತಾನೆ. ಅವನಿಗೂ ಸಹ ಗೊತ್ತಿದೆ ಈ ಒಂದು ಏನಾಗಿದೆ, ಏನಾಗಿದೆ, ಈ ಒಂದು ಭೌತಿಕ ಒಂದು ದೇಹ ಬಂದು ಏನೋ, ಅದು ಬಂದು ಹುಟ್ಟು ಸಾವುಗಳಿಂದ ನಾವು ನರಳ್ತಾ ಇದೀವಿ. ನಾನು ಸಹ ಭಗವಂತ ಧಾಮಕ್ಕೆ ಹೋಗ್ಬೇಕು ಅಂತ ಹಸುರ ದೇಹದಲ್ಲಿ ಇದ್ರು ಸಹ ಅವನು ಯಾವಾಗ್ಲೂ ಸಹ ಭಗವಂತನ ಚಿಂತನೆಯಲ್ಲಿದ್ದಾನೆ. ಏನೋ ಅವನು ಬಂದು ದೋಷ ಏನಾಗಿದ್ದಾನೆ, ಉತ್ತಮ ಸ್ಥಿತಿ ತಲುಪಿದ್ದಾನೆ. ಹರೇ ಕೃಷ್ಣ. ಓಕೆ, ಹೀಗೆ ಭಗವಂತನ ಭಕ್ತರು, ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಕ ಇಂದ್ರಿಯಗಳ ಸುಖ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಸಹ ಅಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತ ಆನಂದವನ್ನು ಸವಿಯುತ್ತಾನೆ. ಓಕೆ, ಅದರಿಂದ ನಾವು ಎಲ್ಲರೂ ಸಹ ಭಾಗವತ ಓದ್ಬೇಕು. ಭಾಗವತದಲ್ಲಿ ಏನಿದೆ ಅಂದ್ರೆ, ಭಗವದ್ಗೀತೆ ಇಸ್ ಫುಲ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ಏನಿದೆ, ಈ ಭಗವದ್ಗೀತೆಯಲ್ಲಿ ಎಲ್ಲ ನಿಯಮಗಳು. ಈ ಮೊದಲನೇ 6 ಅಧ್ಯಾಯ ಬಂದು ಕರ್ಮಯುಗ, ಮಧ್ಯದಲ್ಲಿ 6 ಅಧ್ಯಾಯ ಬಂದು ಭಕ್ತಿಯುಗ, ನೆಕ್ಸ್ಟ್ ಕೊನೆ 6 ಅಧ್ಯಾಯ ಬಂದು ಜ್ಞಾನಯುಗ. ಹೀಗೆ ಭಗವಂತ ಏನ್ ಮಾಡಿದಾನೆ, ಭಕ್ತಿ ಯೋಗನ ನೀವು ಯಾವ್ದಾದ್ರು ಒಂದು ಚಿನ್ನದ ಒಂದು
ಉಂಗುರ ಏನಾದ್ರು ತಗೊಂಡ್ರೆ ಅದಕ್ಕೇನು ಮಧ್ಯದಲ್ಲಿ ಏನ್ ಮಾಡ್ತಾರೆ, ನೀಟಾಗಿ ಸಿಕ್ಸಿರ್ತಾರೆ. ಮೇಲ್ಗಡೆ ಒಂದು ಕೆಳಗಡೆ ಒಂದು ಕವರ್, ಹೀಗೆ ಬಂದು ಕವರ್ ಆಗ್ಬಿಟ್ಟಿರುತ್ತೆ. ಹೀಗೆ ಬಂದು ಭಗವಂತನ ಒಂದು ಭಕ್ತಿನ ಬಂದು ಏನ್ ಮಾಡಿದ್ದಾನೆ, ಮಿಡ್ಡಲ್ಲಿ ಇಟ್ಟಿದ್ದಾನೆ. ಹೀಗೆ ಭಗವಂತ ಬಂದು ಇಲ್ಲಿ ಬಂದು ನಾವು ಉದಾಹರಣೆ ಬಂದು ಜಡಭರತನ ತಿಳ್ಕೊಬಹುದು. ಜಡಭರತ ಓಕೆ, ಮಹಾಬ್ರಾಹ್ಮಣ. ಆದ್ರೆ ಅವರ ತಂದೆ, ಅವ್ರ ಅಣ್ಣಂದಿರೆಲ್ಲ ಏನ್ ಮಾಡ್ತಾ ಇದಾರೆ, ಫುಲ್ ಕರ್ಮಕಾಂಡ. ಅಂದ್ರೆ ಈ ಯಜ್ಞ ಮಾಡಿದ್ರೆ ಈ ಫಲ ಸಿಗುತ್ತೆ ಅಂದ್ರೆ ಏನು, ಈಗ ಬಂದು ಪಿಂಡದಾನ ಮಾಡಿಸೋದು, ಈ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಜಡಭರತನಿಗೆ ಬಂದು ಶುದ್ಧ ಭಕ್ತನಿದ್ದಾನೆ. ಇವನ್ ಏನ್ ಮಾಡ್ತಾ ಇದ್ದಾನೆ, ತುಂಬಾ ದಡ್ಡನ್ ತರ ಏನ್ ಮಾಡ್ತಾ ಇದ್ದಾನೆ, ನರ್ತಿಸ್ತಾ ಇದ್ದಾನೆ. ತುಂಬಾ ದಡ್ಡನ ತರ, ಏನೋ ತಾನು ಬಂದು ಅವನಿಗೆ ಮಂತ್ರನೇ ಗೊತ್ತಿಲ್ಲ ಅನ್ನೋ ತರ, ಮತ್ತು ಯಜ್ಞಗಳ ಮಾಡಕ್ ಬರೋದಿಲ್ಲ ಅನ್ನೋ ತರ ವರ್ತಿಸ್ತಾ ಇದ್ದಾನೆ. ಅದರಿಂದ ತಂದೆ ಏನ್ ಮಾಡಿದ್ದಾರೆ, ಅವ್ರ ಅಣ್ಣಂದಿರೆಲ್ಲ ಇವನು ತುಂಬಾ ದಡ್ಡ, ಇವನು ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋನು ಅಂತ ಏನ್ ಮಾಡಿದಾರೆ, ಒಂದ್ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ. ಇವನು ಯಾವಾಗ್ಲೂ ಸಹ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಭಗವಂತನ ಭಕ್ತಿ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಒಂದು ಕಾಡಿನಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಜಡಭರತ. ಆ ಸಮಯದಲ್ಲಿ ಒಬ್ಬ ರಘುಗಣ ಎಂಬ ರಾಜ ಬರ್ತಾನೆ. ಅವರ ಒಂದು ಪಲ್ಲಕ್ಕಿಗೆ ಎತ್ಕೊಂಡು ಹೋಗಕ್ಕೆ ಒಬ್ಬ ಬಲಿಷ್ಠನಾದ ಒಬ್ಬ ಹುಡುಗ ಬೇಕಾಗಿತ್ತು. ಆ ಸಮಯದಲ್ಲಿ ಜಡಭರತ ಗುಂಡು ಚೆನ್ನಾಗಿದ್ರು. ಇವ್ರು ಏನ್ ಮಾಡಿದ್ರು, ಇವ್ರನ್ನ ಎಳ್ಕೊಂಡ್ ಬಂದ್ರು. ಏನ್ ಮಾಡುವ, ಈ ಒಂದು ಇಟ್ಕೋ, ಈ ಒಂದು ಇದನ್ನ ಬಂದು ಅಂದ ತಕ್ಷಣ ಅವ್ರು ಇಟ್ಕೊಳ್ತಾರೆ. ಅದ್ ನಡಿಬೇಕಾದ್ರೆ ಏನಾಗುತ್ತೆ, ಒಂದ್ ಹಿಂಗ್ ಹಾಕ್ತಾರೆ, ಒಂದ್ ಹಂಗ ಹಾಕ್ತಾರೆ. ಹೀಗೆ ಬಂದು ಅವರು ಬಂದು ಏನ್ ಮಾಡ್ತಾರೆ, ಅವರು ಎಷ್ಟು ಬಂದು ಇದಾಗಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದಾರೆ. ಆ ರಾಜ ಬಂದು ಹೇಳ್ತಾನೆ, ನೋಡು ನಿನ್ನನ್ನ ಬಂದು ನಾನು ಶಿಕ್ಷೆ ಕೊಡ್ಬೋದು ಅಂತ. ಆ ಜಡಭರತ ಹೇಳ್ತಾರೆ, ನೀನ್ ಈ ದೇಹಕ್ಕೆ ಮಾತ್ರ ಶಿಕ್ಷೆ ಕೊಡ್ಬೋದು, ಆದ್ರೆ ನನ್ನ ಆತ್ಮ ಬಂದು ಆನಂದದಲ್ಲೇ ಇರುತ್ತೆ. ಇದನ್ನೆಲ್ಲ ಸಂಪೂರ್ಣವಾಗಿ ಜ್ಞಾನ ಬಂದು ರಘುಗಣ ಹೇಳಿದಾಗ ಅವ್ರನ್ನ ಗುರುಗಳಾಗಿ ಸ್ವೀಕರಿಸ್ತಾರೆ. ಹೀಗೆ ಶುದ್ಧ ಭಕ್ತರು ಏನ್ ಮಾಡ್ತಾ ಇದಾರೆ, ಯಾವಾಗ್ಲೂ ಸಹ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಓಕೆ, ಹೀಗೆ ಭಕ್ತರು ಸಹ ನಾವು ಸಹ ಎಲ್ಲಾ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ನಾಮಸ್ಮರಣೆಯನ್ನ ಬಂದು ಮಾಡ್ತಾ ಇರ್ಬೇಕು. ಓಕೆ, ನಾವು ಭಕ್ತಿ ಬಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಏನೋ ಬೇರೆಯವ್ರಿಗೆಲ್ಲ ಏನೋ ನಾವು ಭಕ್ತಿಲಿ ಇದೀವಿ ಅಂತ ಅದೇ ಇನ್ನೊಬ್ರನ್ನು ಸಹ ಆಡ್ಕೊಳ್ಳೋದಂಗೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಏನಕ್ಕೋಸ್ಕರ ನಾವು ಭಕ್ತಿಲಿ ಇದೀವಿ ಅಂದ್ರೆ ಭಗವಂತ ಮತ್ತು ಗುರುಗಳ ಕರುಣೆಯಿಂದ ಇದ್ದೀವಿ. ಆದಷ್ಟು ಇನ್ನೊಬ್ರಿಗೂ ಸಹ ಸುಲಭವಾಗಿ ನಾವು ಭಕ್ತಿ ಹೇಗ್ ಕೊಡ್ಬೋದು. ಎಲ್ಲರಿಗೂ ಸಹ ನೋಡಿ, ನಾನು ಬೆಳಿಗ್ಗೆ ಇನ್ನೊಂದ್ ಕಡೆ ಪ್ರವಚನ ತರಬೇಕಾದ್ರೆ ಇಮಿಡಿಯೇಟ್ಲಿ ಎಲ್ಲರೂ ಭಕ್ತಕ್ಕೆ ಬರೋದಿಲ್ಲ. ಏನಕ್ಕಂದ್ರೆ ಅವ್ರ ಕರ್ಮಗಳು ಕಳೆದಿರೋದಿಲ್ಲ. ವೆಯ್ಟ್ ಮಾಡ್ಬೇಕು. ಓಕೆ, ಹೇಗೆ ಬಂದು ಕಬ್ಬಣ ಬಂದು ಬಿಸಿ ಮಾಡ್ತೀವಿ, ಬಿಸಿ ಮಾಡಿ ಅದು ಕೆಂಪಗಾದಾಗ ಅದಪ್ಪ ಅಂದಾಗ ಸರಿಯಾಗಿ ಹೊಡಿಬೇಕು. ಆ ಸಮಯದಲ್ಲಿ ಕೆಲವೊಬ್ರು ಭಕ್ತಿ ಅವ್ರ ದುಃಖ ಆದಾಗ ಬಂದೇ ಬರ್ತಾರೆ. ಬಂದಾಗ ಹೇಳ್ಬೇಕು, ನೋಡಪ್ಪ ಅವತ್ತೇನೋ ನಾಮಸ್ಮರಣೆ ಮಾಡ್ತಾ ಇಲ್ಲ, ಇವತ್ ನಿನ್ಗೆ ಭಗವಂತ ಟೈಮ್ ಕೊಟ್ಟಿದ್ದಾನೆ, ನಿನ್ ಪರಿಸ್ಥಿತಿನೂ ಸಹ ಚೆನ್ನಾಗಿಲ್ಲ, ಇವಾಗ ನೀನ್ ಮಾಡು, ನಿನ್ಗೆ ಒಳ್ಳೇದಾಗುತ್ತೆ ಅಂದಾಗ ಏನಾಗುತ್ತೆ, ಅವನು ಸಹ ಭಕ್ತಿಗೆ ಬರ್ತಾನೆ. ಓಕೆ, ನಮ್ಮ ಧರ್ಮ ಏನೋ ಅವನಿಗೇನೋ ನಾವು ಭಕ್ತಿ ಕೊಡೋದಷ್ಟೇ. ಭಗವಂತ ಪರಮಾತ್ಮ ಹೃದಯದಲ್ಲಿ ನಿಲ್ಸಿರೋದ್ರಿಂದ ಅವನಿಗೂ ಸಹ ಮಾಡ್ಬೇಕು ಅಂತ ಒಂದು ಕೃಪೆನ ಬಂದು ಕೊಡ್ತಾನೆ. ಯೋಗಿಗಳು ಪರಮ ರಹಸ್ಯವನ್ನು ಅಮಿತ ಆನ ಅಮಿತವಾದ ದಿವ್ಯಾನಂದವನ್ನು ಪಡೆಯುತ್ತಾರೆ. ಆದ್ದರಿಂದ ಪರಮ ಸತ್ಯದ ದೇವೋತ್ತಮ ಪರಮ ಪುರುಷರಿಗೆ ರಾಮ ಎಂದು ಹೆಸರು. ಆನಂದ ಅಂದ್ರೆ ಏನು, ರಾಮ ಆನಂದ ಸಾಗರ. ಭಗವಂತನ ರಾಮನಾಮ ಸ್ಮರಣೆ ಮಾಡ್ತಾ ಇದ್ರೆ ಏನಾಗುತ್ತೆ, ಆನಂದ ನಮ್ಗೆ ಸಿಗುತ್ತೆ. ಅದರಿಂದ ಯೋಗಿಗಳು ಯಾವಾಗ್ಲೂ ಸಹ, ನಾನು ಶಿವನ್ ಬಗ್ಗೆ ಹೇಳ್ಬೇಕಾದ್ರೆ, ಶಿವ ಬಂದು ಏನು ಸ್ವಯಂ ಬಂದು ನಮ್ಮ ಹನುಮಂತನು ಸಹ 11ನೇ ರುದ್ರ, ಅವನು 10 ರುದ್ರಗಳನ್ನ ಬಂದು ನಮ್ಮ ರಾವಣ ಬಂದು ಹೊಲಿಸ್ಕೊಂಡಿರ್ತಾನೆ. ಆದ್ರೆ ಬಂದು 11ನೇ ರುದ್ರ ಬಂದು ಹೊಲಿಸ್ಕೊಂಡಿರಲ್ಲ. ಅದರಿಂದ ಸ್ವಯಂ ಬಂದು ಹನುಮಂತ ಬಂದು ಏನ್ ಹೇಳ್ತಾನೆ, ನಾನು ಬಂದ ರಾಮನಾಮ ಸ್ಮರಣೆನ ಉಸಿರು ತಗೊಳೋದ್ ಬೇಕಾದ್ರೆ ಮರ್ತು ಬಿಡ್ತೀನಿ, ಆದ್ರೆ ರಾಮನಾಮ ಸ್ಮರಣೆನ ನಾನು ನಿಲ್ಸಕ್ ಆಗೋದಿಲ್ಲ ಅಂತ. ಇಲ್ಲಿ ಬಂದು ಈ ವಿದ್ಯಾ ವಿನಯ ಸಂಪನ್ನಗೆ ನನಗೊಂದು ಇವತ್ ಬೆಳಿಗ್ಗೆ ಇನ್ನೊಂದು ಪ್ರವಚನ ಕೇಳ್ಬೇಕಾದ್ರೆ ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ನೋಡಿ, ನಮ್ಮ ಜಗನ್ನಾಥ ಮತ್ತ ರಂಗನಾಥ ನಾಥ, ಈ ರೀತಿ 2 ಭಗವಂತನ ನೋಡಿ. ಭಗವಂತನ ಭಕ್ತರು ಸ್ವಲ್ಪ ಸೇವೆ ಮಾಡಿದ್ರು ಸಾಕು, ಜಗನ್ನಾಥ ಹಿಂಗೆ ಕಣ್ಣು ಬಿಟ್ಟು ನೋಡ್ತಾನಂತೆ, ನನ್ ಭಕ್ತರು ಎಷ್ಟೊಂದು ಸೇವೆ ಮಾಡ್ಬಿಟ್ರಪ್ಪ ಅಂತ. ಆದ್ರೆ ಬಂದು ಯಾವಾಗ ತಪ್ಪು ಮಾಡ್ತಾರೆ, ರಂಗನಾಥನ್ ತರ ಭಗವಂತ ಕಣ್ಣು ಮುಚ್ಕೊಂಡ್ಬಿಡ್ತಾನಂತೆ. ಸೊ ಭಗವಂತ ನೋಡಿ, ಭಗವಂತ ತನ್ನ ಭಕ್ತರಲ್ಲಿರುವಂತ ದೋಷನೇ ನೋಡೋದಿಲ್ಲ. ನೋಡಿ ರಂಗನಾಥ, ಭಗವಂತ ಏನ್ ಮಾಡಿದಾನೆ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಭಕ್ತ, ಅವನು ನನ್ನ ಭಕ್ತ, ಅವನು ಏನೇ ಮಾಡಿದ್ರು ಸಹ ನನ್ನ ಭಕ್ತ ಅಂತ ಏನ್ ಮಾಡ್ತಿದ್ದಾನೆ, ಅವನಿಗೆ ಪ್ರೀತಿ ಕೊಡ್ತಾ ಇದ್ದಾನೆ. ನಮ್ ಜಗನ್ನಾಥ ಸ್ವಲ್ಪ ಸೇವೆ ಮಾಡಿದ್ರೆ ಸಾಕು, ಕೃಷ್ಣನ್ ಇವನ್ ನನ್ ಸೇವೆ ಮಾಡ್ಬಿಟ್ನಾ ಅಂದ್ಬಿಟ್ಟು ಏನ್ ಮಾಡಿದಾನೆ, ಕಣ್ಣನ್ ಬಿಟ್ಟಿ ನೋಡ್ತಾ ಇದ್ದಾನೆ. ಹೀಗೆ ನಾವು ಸಹ ಭಗವಂತನ ಸೇವೆನ ಸ್ವಲ್ಪ ಮಾಡ್ಬೇಕು. ಓಕೆ, ಪ್ರಭು ನಮ್ಗೆ ಅಷ್ಟು ಮಾಡಕ್ಕಾಗಲಿ,
ಸ್ವಲ್ಪ ಮಾಡಿದ್ರೆ ಸಾಕು. ಭಗವಂತ ಭಗವದ್ಗೀತಾದಲ್ಲಿ ಹೇಳ್ಬಿಟ್ಟಿದ್ದಾನೆ ಏನಂತ, ನೇಹಿ ವಿಕ್ರಮನೋ ಶ್ವಸ್ತಿ ಪ್ರತ್ಯೋಯನ ವಿದ್ಯತೆ ಸ್ವಲ್ಪ ಉಪೇಸ ಧರ್ಮಸ್ಥ ತ್ರಾಯ್ತವ ಮಾತವ ಭಯ. ಸ್ವಲ್ಪ ಭಕ್ತಿನ ಮಾಡಿದ್ರು ಸಾಕು, ನಾವು ಮಹಾಭಯದಿಂದ ಏನ್ ಮಾಡ್ತೀವಿ, ಹೊರಗಡೆ ಬರ್ತೀವಿ. ಯಾರು ಸಂದೇಹಗಳಿಂದ ಉದ್ಭವ ಆಗುವ ದ್ವಂದ್ವಗಳನ್ನು ಮೀರುತ್ತಾರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿರಿಸುತ್ತಾರೋ, ಎಲ್ಲ ಜೀವಗಳ ಹಿತಕ್ಕಾಗಿ ಸದಾ ಶ್ರಮಿಸುತ್ತಾರೋ, ಎಲ್ಲ ಪಾಪಗಳಿಂದ ಮುಕ್ತರಾಗಿರುತ್ತಾರೆ. ಅವರು ಪರಮನಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಅದರಿಂದ ಏನಕ್ಕೋಸ್ಕರ ನಾವ್ ಇನ್ನೊಬ್ರಿಗೆ ಭಕ್ತಿ ಹಂಚಿರಪ್ಪ, ಇನ್ನೊಬ್ರಿಗೂ ಸಹ ಭಕ್ತಿ ಕೊಡ್ರಿ. ಏನಕ್ಕೋಸ್ಕರ? ಯಾರು ಭಗವಂತನಿಗೋಸ್ಕರ ಈ ಒಂದು ಶ್ರಮನ ಪಡ್ತಾರೆ, ಅವ್ರಿಗೆ ಇಲ್ಲಿರ್ಬೇಕಾದ್ರೂ ವೈಕುಂಠ ಪ್ರಾಪ್ತಿ ಆಗ್ಬಿಡುತ್ತೆ. ನೋಡಿ, ಧ್ರುವ ಮಹಾರಾಜನ ತಾಯಿ ಉನ್ನತ ಪಾದ ಭಗವಂತನ ಬ್ರಹ್ಮದೇವರ ಮಗ. ಉನ್ನತ ಪಾದನ ಮಗ ಬಂದು ಒಬ್ಬ ಬಂದು ಧ್ರುವ, ಇನ್ನೊಬ್ಬ ಬಂದು ಉತ್ತಮ. ಆದ್ರೆ ಅವ್ರಿಗಿಬ್ರು ಹೆಂಡ್ತಿದ್ದೀರಿ, ಸುನೀಚಿ ಮತ್ತೆ ಸುರೀತಿ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಇಬ್ರು ತಮ್ಮ ತಂದೆ ತೊಡೆ ಮೇಲೆ ಕೂತಿದ್ದಾರೆ. ಸುರುಚಿ ತುಂಬಾ ಸುಂದರವಾಗಿದ್ದರಿಂದ ಉನ್ನತ ಪಾದ ಯಾವಾಗ್ಲೂ ಸಹ ತನ್ನ ಹೆಂಡತಿ ಕಿರಿ ಹೆಂಡತಿ ಹತ್ರನೇ ಇದ್ದಾನೆ, ಅವ್ರು ಸುಂದರವಾಗಿದ್ದಾಳೆ. ಯಾವಾಗ ಒಂದು ನಮ್ಮ ಧ್ರುವ ಮಹಾರಾಜ ಕೂತಿದ ತಕ್ಷಣ ಬಂದು ತೆಗ್ದು ಎಳೆದು ಬಿಸಾಕ್ಬಿಡ್ತಾಳೆ. ಬಿಸಾಕ್ದಾಗ ಏನಾಗುತ್ತೆ, ಮಗು ಹತ್ಕೊಂಡು ತಾಯಿ ಹತ್ರಕ್ಕೆ ಹೋಗುತ್ತೆ. ಆ ತಾಯಿ ಹೇಳ್ತಾಳೆ, ನೀನ್ ನನ್ನ ಗರ್ಭದಲ್ಲಿ ಜನ್ಮ ತಗೋ, ಆಗ ನಿನ್ಗೆ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂರೋದಕ್ಕೆ ಅಕ್ಕಿದೆ, ಹೋಗಂತ ಹೇಳ್ಬಿಡ್ತಾರೆ. ಆ ಸಮಯದಲ್ಲಿ ತಾಯಿ ಹತ್ರಕ್ಕೆ ಹೋದಾಗ ತಾಯಿ ಹೇಳ್ತಾಳೆ, ನಾನು ಒಂದು ತಾಯಿ ಪ್ರೀತಿ ಕೊಡ್ಬೋದು, ಆದ್ರೆ ಸ್ವಯಂ ನಾರಾಯಣ ಸಾವಿರಾರು ತಾಯಿಗಳ ಪ್ರೀತಿ ಒಬ್ನೇ ಕೊಡ್ತಾನೆ ಕಂದ. ಆ ನಾರಾಯಣನ ಒಂದು ಕೃಪೆ ಬೇಕು, ಅವನು ಅರಿಬೇಕಷ್ಟೇ ನಾವು ಅಂತ ಹೇಳಿದಾಗ 5 ವರ್ಷದ ಮಗು ಇಮಿಡಿಯೇಟ್ಲಿ ನಾರಾಯಣನ ಇದಕ್ಕೆ ಕಾಡಿಗೆ ಹೊರಟೋಗ್ಬಿಡುತ್ತೆ ಮಗು. ಓಕೆ, ಹೊರಟೋಗ್ಬಿಟ್ಟಿದೆ. ಆ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿ ಬರ್ತಾರೆ. ನಾರದ ಮುನಿಗಳು ಮತ್ತೆ ಏನಕ್ಕಪ್ಪ ಮಗು ಇಲ್ಲಿದೆ ಅಂತ ಕೇಳಿದಾಗ, ನಾನು ಬಂದೋಗಿ ನಾರಾಯಣನ್ ಕುರಿತು ತಪಸ್ಸು ಮಾಡ್ಬೇಕು. ಮಗುವಿನ ಒಂದು ದೃಢ ಸಂಕಲ್ಪನ ಚೆಕ್ ಮಾಡಕ್ ಬಂದಿದ್ದಾರೆ ನಮ್ಮ ನಾರದ ಮುನಿಗಳು. ಆಗ ನಾರದ ಮುನಿಗಳು ಆ ಮಗುವಿಗೆ ಏನ್ ಕೊಡ್ತಾರೆ, ಈ ಮಂತ್ರ ಕೊಡ್ತಾರೆ. ಏನು, ನಾವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರನ ಬಂದು ಯಾರು ಕೊಡ್ತಾರೆ, ಸ್ವಯಂ ಬಂದು ಧ್ರುವ ಮಹಾರಾಜ್ಗೆ ಬಂದು ಸ್ವಯಂ ನಾರದ ಮುನಿಗಳು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಈ ಮಂತ್ರ. ಹೀಗೆ ಅವ್ರು ಬಂದು ಏನಾಗಿದೆ, ಭಗವಂತನ ಶುದ್ಧ ಭಕ್ತಿನ ಮಾಡ್ತಾ ಇದ್ದಾರೆ. ಭಗವಂತ 1 ತಿಂಗಳಲ್ಲಿ ಬಂದು ಬರೀ ಕೋತಿಗಳಿಗೆ ತಿನ್ನುವಂತ ಹಣ್ಣುಗಳನ್ನ ತಿಂದು ಬದುಕಿದಾನೆ. 2ನೇ ತಿಂಗಳು ಬಂದು ಹುಲ್ಲನ್ನ ತಂದು ಬದುಕಿದಾನೆ. 3ನೇ ತಿಂಗಳು ಏನ್ ಮಾಡಿದಾನೆ, ಬರೀ ಗಾಳಿನ ಕುಡಿದು ಬದುಕಿದ್ದಾನೆ. 4ನೇ ತಿಂಗಳು ಬಂದು 3 ದಿನಕ್ಕೊಂದ್ಸತಿ ಗಾಳಿ ತಗೋತಾನೆ. 6ನೇ ತಿಂಗಳು ಬಂದು ಗಾಳಿ ತಗೊಳ್ಳೋದನ್ನೇ ನಿಲ್ಸ್ಬಿಡ್ತಾನೆ. ಈಗ ನಿಲ್ಲಿಸಿದಾಗ ಏನಾಗುತ್ತೆ, ತಕ್ಷಣ ಬಂದು ಭಗವಂತ ಪರಮಾತ್ಮನ ತನ್ನ ಹೃದಯದಲ್ಲಿರುವಂತ ಪರಮಾತ್ಮನ ಏನಾಗ್ತಾ ಇದೆ, ಹೃದಯದಲ್ಲೇ ನೋಡ್ತಾ ಇದ್ದಾನೆ. ತಕ್ಷಣ ಒಂದು ಹೃದಯದಲ್ಲಿರುವಂತ ಪರಮಾತ್ಮ ಕಾಣೆ ಆಗ್ಬಿಡ್ತಾನೆ. ಕಣ್ಣು ನೋಡಿದ್ರೆ ಭಗವಂತ ಸ್ವಯಂ ನಿಂತಿದ್ದಾನೆ. ಹೀಗೆ ತಾಯಿ ಹೇಳಿದಂತಹ ಒಂದು ವಾಕ್ಯಕ್ಕೆ ಏನಾಗುತ್ತೆ, ಧ್ರುವ ಮಹಾರಾಜಿಗೆ ವೈಕುಂಠದಿಂದ ವಯಸ್ಸಾದ್ಮೇಲೆ ವೈಕುಂಠದಿಂದ ಪುಷ್ಪ ವಿಮಾನ ಬರುತ್ತೆ. ಆದ್ರೆ ಧ್ರುವ ಮಹಾರಾಜ ಎತ್ತುತ್ತಲ್ಲ. ಏನಕ್ಕೋಸ್ಕರ, ತನ್ನ ತಾಯಿ ಇಲ್ದಲೆ ನಾನು ಭಗವತ್ ಧಾಮಕ್ಕೆ ಬರಲ್ಲ ಅಂತಾರೆ. ಆಗ ವಿಷ್ಣುದೂತ ತೋರಿಸ್ತಾರೆ, ನೋಡಪ್ಪ ನಿನ್ನ ತಾಯಿ ಆಲ್ರೆಡಿ ಹೋಗ್ತಾ ಇದಾರೆ. ಏನಕ್ಕೋಸ್ಕರ ಅಂದ್ರೆ ನೀನು ಭಕ್ತಿ ಬರೋದಕ್ಕೆ ನಿನ್ನ ತಾಯಿನೇ ಕಾರಣ. ಅದರಿಂದ ಅವರಿಗೆ ಮೊದಲು ಏನಾಗಿದೆ, ವೈಕುಂಠ ಪ್ರಾಪ್ತಿ ಆಗಿದೆ. ಹೀಗೆ ನಾವು ಸಹ ಇನ್ನೊಬ್ರು ಭಕ್ತಿಗೆ ಬರೋದಕ್ಕೆ ಕಾರಣಕರ್ತರಾದ್ರೆ, ನೀವು ಒಬ್ರೇ ಭಗವಂತನ ಬಗ್ಗೆ ಕೇಳಿದ್ರೆ ಏನ್ ಪ್ರಯೋಜನ? ಎಷ್ಟು ತಾನೇ ಸ್ವೀಟ್ ತಿನ್ನಕ್ಕಾಗತ್ತೆ ಅಲ್ವಾ? 1 ಸ್ವೀಟು 2 ಸ್ವೀಟು ಅಥವಾ 3 ನಾವು ಏನ್ ಮಾಡ್ಬೇಕು, ಆ ಸ್ವೀಟ್ ನ ಬಂದು ಇನ್ನೊಬ್ರಿಗೂ ಸಹ ಹಂಚ್ಬೇಕು. ಏನಾಗುತ್ತೆ, ಹಂಚಿದಾಗ ಏನಾಗುತ್ತೆ, ನಾವು ಸಹ ಒಂದು ಆ ಸುಖನ ಅನುಭವಿಸಬಹುದು. ಪ್ಲಸ್ ಏನಾಗುತ್ತೆ, ಇನ್ನೊಬ್ರಿಗೂ ಸಹ ಭಕ್ತಿಲಿ ಬಂದು ಬರ್ತಾರೆ. ಹೀಗೆ ಪ್ರಭುಪಾದರು ನೋಡಿ, ಯಾವತ್ತು ಜಾತಿ ಮತ ಕುಲ ಭೇದ ಏನು ನೋಡ್ದೇನೆ ಏನ್ ಮಾಡಿದ್ದಾರೆ, ಎಲ್ಲಾರಿಗೂ ಸಹ ಭಗವಂತನ ಒಂದು ಶುದ್ಧ ಭಕ್ತಿನ ಬಂದು ಹಂಚಿದ್ದಾರೆ. ಓಕೆ, ನಾವು ನಮ್ಮ ಆಚಾರ್ಯರು ಮಧ್ವಾಚಾರ್ಯರಾಗಿರ್ಬೋದು, ರಾಮಾನುಚಾರ್ಯರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಯಾವತ್ತೂ ಸಹ ಜಾತಿ ಮತ ಕುಲ ಭೇದ ನೋಡ್ದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಸಹ ಏನ್ ಮಾಡಿದ್ದಾರೆ, ಭಗವಂತನ ಒಂದು ಭಕ್ತಿನ ಬಂದು ಹಂಚಿದ್ದಾರೆ. ಹೀಗೆ ನಾವು ಸಹ ಏನ್ ಮಾಡ್ಬೇಕು, ಭಗವಂತನ ಒಂದು ಭಕ್ತಿನ ಬಂದು ಆದಷ್ಟು ಬಂದು ಏನ್ ಮಾಡ್ಬೇಕು, ಹಂಚ್ಬೇಕು. ಓಕೆ, ಆಧ್ಯಾತ್ಮಿಕವಾದಿಯು ಹೊರಗಿರುವ ಇಂದ್ರಿಯಗಳ ವಿಷಯವನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು 2 ಉಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಶ್ವ ಮೂಗಿನ ಒಳ್ಳೆಗಳನ್ನು ನಿಲ್ಲಿಸಿ ಆ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷಕ್ಕೆ ಗುರಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಂತಹ ಆಧ್ಯಾತ್ಮಿಕ ವಾದಿಯ ಆಸೆಯು ಭಯ ಮತ್ತು ಕ್ರೋಧದಿಂದ ಮುಕ್ತನಾಗುತ್ತಾನೆ. ಸದಾ ಈ ಸ್ಥಿತಿಯಲ್ಲಿ
ನಿಶ್ಚಯವಾಗಿ ಮುಕ್ತನು. ನೋಡಿ, ಈ ರೀತಿ ಎಲ್ಲ ಈ ಕಲಿಯುಗದಲ್ಲಿ ನಾವು ತಪಸ್ಸೆಲ್ಲ ಮಾಡಕ್ಕಾಗಲ್ಲ. ಓಕೆ, ಅದರಿಂದ ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಧ್ಯಾನ ಮಾಡೋದು, ಕಣ್ಣನ್ನ ಬಂದು ಮೂಗುನ್ ನೇರದಲ್ಲಿ ಕುತ್ಕೊಂಡು ಇದ್ ಮಾಡೋದು, ಈ ರೀತಿ ಎಲ್ಲ ಮಾಡಕ್ಕಾಗೋದಿಲ್ಲ. ಅದರಿಂದ ಭಗವಂತ ಏನ್ ಮಾಡಿದಾನೆ, ಸುಲಭವಾಗಿ ಕೊಟ್ಬಿಡಿದಾನೆ. ಏನಂತ, ನೀವ್ ಭಗವಂತನ ನಾಮಸ್ಮರಣೆ ಮಾಡು, ನೀವ್ ನನ್ನ ಹತ್ರಕ್ ಬರ್ತೀಯ. ಗೋಲೋಕದ ಪ್ರೇಮಿದಾನ ಹರಿನಾಮ ಸಂಕೀರ್ತನ. ಭಗವಂತನ ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ಹರಿನಾಮ ಸಂಕೀರ್ತನ ಒಂದೇ ನಮಗ್ ದಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. ಇದು ಬಿಟ್ರೆ ಏನು ದಾರಿ ಇಲ್ಲ. ಓಕೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಶುದ್ಧಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ. ನನ್ನ ವಿಷಯದಲ್ಲಿ ಸಂಪೂರ್ಣವಾಗಿ ಪ್ರಜ್ಞೆ ಎತ್ತಿಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭುವು ನಾನೇ, ಮತ್ತು ಎಲ್ಲ ಜೀವಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಹರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವವನು. ಓಕೆ, ಸೊ ಇದು ಒಂದು ಗೊತ್ತಿರಬೇಕು. ಎಲ್ಲದಕ್ಕೂ ಸಹ ಭಗವಂತನೇ ಕಾರಣಕರ್ತ ಅನ್ನೋದು ತಿಳ್ಕೊಬೇಕು. ಸ್ವಯಂ ಭಗವಂತ ಏನ್ ಹೇಳಿದಾನೆ, ಸೊ ಸ್ವಯಂ ತಿರುಪತಿ ತಿಮ್ಮಪ್ಪ ನಮ್ಮಪ್ಪ ಹೇಗೆ ಬಂದು ಈ ಭೌತಿಕ ಜಗತ್ತಿಗೆ ಬಂದು ನೆಲೆಸ್ತಾ, ಯಾವಾಗ ಬಂದು ನಮ್ಮ ಭೃಗು ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ, ಯಜ್ಞಗಳನ್ನ ಮಾಡ್ತಾ ಇದ್ದಾರೆ. ಯಜ್ಞ ಫಲನ ಯಾರಿಗ ಅರ್ಪಿಸ್ಬೇಕು ಅಂತ ಅವ್ರಿಗೆ ಡೌಟ್. ಆ ಸಮಯದಲ್ಲಿ ನಾರದ ಮುನಿಗಳು ಹೇಳಿದ್ರು, ಯಜ್ಞ ಫಲನ ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೋ ಅವರಿಗೆ ನಾವು ಅರ್ಪಣೆ ಮಾಡ್ಬೇಕು ಅಂತ. ಓಕೆ, ಈ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡ್ಬೇಕು ಅಂತ ಏನ್ ಮಾಡಿದ್ರು, ಭೃಗು ಮುನಿಗಳೇ ನೀವು ಸಾಧಾರಣದಲ್ಲ, ತ್ರಿಮೂರ್ತಿಗಳನ್ನು ಸಹ ನೀವು ಪರೀಕ್ಷೆ ಮಾಡಿ ಅಂದಾಗ ಭೃಗು ಮುನಿಗಳು ಹೋದ್ರು, ಬ್ರಹ್ಮಲೋಕಕ್ಕೆ ಹೋದ್ರು. ಬ್ರಹ್ಮನ ಮಗನೇ ಭೃಗು. ಓಕೆ, ಭೃಗು ತಂದೆಗೆ ನಮಸ್ಕಾರ ಮಾಡ್ದಲ್ಲಿ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡ್ಬೇಕು ಅಂತ ಹೋಗಿದ್ದಾರೆ. ಬ್ರಹ್ಮದೇವರಿಗೆ ನಮಸ್ಕಾರನೇ ಮಾಡ್ಲಿಲ್ಲ. ಬ್ರಹ್ಮದೇವರಿಗೆ ಒಳಗಡೆಯಿಂದ ಕೋಪ ಬಂದಿದೆ. ಮಗನಾಗಿ ನನ್ನ ಮಗ ನನಗೆ ಏನ್ ಮಾಡ್ತಾ ಇಲ್ಲ, ಪ್ರಣಾಮ ಮಾಡ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರು. ಆಗ ಅನ್ನಿಸ್ತು ಭೃಗು ಮುನಿಗಳು, ಇವ್ರು ತಮ್ಮ ಕೋಪನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಇವ್ರು ಎಂತ ಶ್ರೇಷ್ಠರಾದರು ಅಂತ ಏನ್ ಮಾಡಿದ್ರು, ತಕ್ಷಣ ಕೈಲಾಸಕ್ಕೆ ಹೋದ್ರು. ಬ್ರಹ್ಮನ ಉಬ್ಬಿನಿಂದ ಏನಾಗುತ್ತೆ, ರುದ್ರ ಉತ್ಪತ್ತಿ ಆಗ್ತಾರೆ. ಅದರಿಂದ ಏನಾಗುತ್ತೆ, ಸ್ವಯಂ ಬಂದು ಭೃಗು ಮುನಿಗಳು ಮತ್ತು ಸ್ವಯಂ ಶಿವನು ಸಹ ಇಬ್ರು ಸಹ ಅಣ್ಣ ತಮ್ಮಂದಿರಾದ್ರು. ಆ ಸಮಯದಲ್ಲಿ ಏನಾಗುತ್ತೆ, ಸೊ ತನ್ನ ತಮ್ಮ ಬಂದ ಅಂತ ಓಡೋಗಿ ತಪ್ಕೊಳಕ್ ಬರ್ತಾರೆ ಶಿವ. ಆಗ ಭೃಗು ಮುನಿ, ನಿಲ್ಲು, ನೀನು ನನ್ನನ್ನ ಬಂದು ಆಲಂಗಿಸ್ಬೇಡ, ಏನಕಂದ್ರೆ ನಿನ್ ಮೈಯಲ್ಲಿ ಬರೀ ಬೂದಿ ಇದೆ, ನನ್ ಮೈಗೆ ಅಂಟ್ಕೊಂಡ್ಬಿಡುತ್ತೆ ಅಂತಾಗ ಏನಾಗುತ್ತೆ, ತಕ್ಷಣ ಶಿವನಿಗೆ ಕೋಪ ಬಂದ್ಬಿಡುತ್ತೆ. ಆಗ ಅನ್ಕೊಂಡ್ರು ಭೃಗು ಮುನಿಗಳು. ಆಗ ಪಾರ್ವತಿ ದೇವಿ ಬಂದು ಶಿವನ ಪಾದಕ್ಕೆ ಬೀಳ್ತಾರೆ. ಆಗ ಬಂದು ಅಯ್ಯೋ ಭೃಗು ಮುನಿಗಳಿಗೆ ಅರ್ಥ ಆಗತ್ತೆ, ಇವರು ಸಹ ತನ್ನ ಕೋಪನ ನಿಯಂತ್ರಣ ಮಾಡಿದವರಲ್ಲ, ಇವರು ಸಹ ಶ್ರೇಷ್ಠರಾಗ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠದಲ್ಲಿ ಸ್ವಯಂ ನಾರಾಯಣ. ಓಕೆ, ನಾರಾಯಣ ಅಂದ್ರೆ ಏನ್ ಅರ್ಥ, ನರ ಅಂದ್ರೆ ನೀರು, ಆಯಣ ಅಂದ್ರೆ ಮಲಗಿರೋನು. ಆ ನೀರಿನ ಮೇಲೆ ಆದಿಶೇಷನ ಮೇಲೆ ಮಲಗಿರೋನೆ ನಮ್ಮ ನಾರಾಯಣ. ಸೊ ನಾರಾಯಣ ಮಲಗಿದಾನೆ. ನಮ್ಮ ಭೃಗು ಮುನಿಗಳು ಹೋಗಿ ಎದೆ ತಮ್ಮ ಪಾದದಿಂದ ಭಗವಂತನ ಎದೆಗೆ ಒದ್ದಿದ್ದಾರೆ. ಭಗವಂತ ನಮ್ರತೆಯಿಂದ ಎದ್ದಿ ಆ ಭೃಗು ಮುನಿಗಳ ಪಾದ ಸೇವೆ ಮಾಡ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇದ್ದಾನೆ, ಈ ಇಂತ ವಜ್ರದಂತ ದೇಹಕ್ಕೆ ಕಮಲದಂತ ಪಾದ ತಾಕಿ ನೋವಾಯ್ತನೋ ಅನ್ಬಿಟ್ಟು ಏನ್ ಮಾಡ್ತಾರೆ, ಭಗವಂತನ ಪಾದ ಸೇವೆ ಮಾಡ್ತಾ ಇದ್ದಾನೆ. ಆಗ ಭಗವಂತನಿಗೆ ಅರಿವಾಗುತ್ತೆ, ಭೃಗು ಮುನಿಗಳಿಗೆ ಅರಿವಾಗುತ್ತೆ, ಯಾರು, ಭಗವಂತನ ಸ್ವಯಂ ನಾರಾಯಣ ಕೃಷ್ಣ ಗೋವಿಂದನೇ ತುಂಬಾ ಶ್ರೇಷ್ಠನಾದವನು ಅಂತ ಏನಾಗುತ್ತೆ, ಅವ್ರಿಗೆ ಅರಿವಾಗುತ್ತೆ. ಆಗ ಬಂದು ಲಕ್ಷ್ಮೀ ವಿಚಾರ ಮಾಡ್ಕೊಂಡ್ಬಿಡ್ತಾರೆ, ನಾನು ನೆಲೆಸಿರುವಂತಹ ಹೃದಯಕ್ಕೆ ಈ ಭೃಗು ಮುನಿ ಒದ್ದಿದ್ದಾನೆ, ಇವನಿಗೆ ನಮ್ಮ ಯಜಮಾನರು ಶಿಕ್ಷಣ ಕೊಡ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ತಂದೆ ಹೇಳ್ತಾನೆ, ಭಗವಂತ ಶ್ರೀಮನ್ ನಾರಾಯಣ ಹೇಳ್ತಾನೆ, ಯಾಕಂದ್ರೆ ಇವನು ಬ್ರಹ್ಮನ ಮಗ. ಬ್ರಹ್ಮದೇವರು ಯಾರು ಭಗವಂತನ ಕೃಷ್ಣನ ಮಗ. ಭಗವಂತನ ಉಬ್ಬಿನಿಂದ ಉತ್ಪತ್ತಿಯಾದವನು, ಒಕ್ಕಳದಿಂದ ಉತ್ಪತ್ತಿ ಆದವರು, ಸ್ವಯಂಭು. ಓಕೆ, ಅದರಿಂದ ಇವನು ಬಂದು ಮೊಮ್ಮಗ. ಭೃಗು ಮುನಿಗಳು ಮೊಮ್ಮಕ್ಕಳು ಎತ್ಕೊಂಡಾಗ ಒದಿತಾರೆ. ಮಕ್ಕಳು ಒದ್ದಾಗ ಏನಾಗುತ್ತೆ, ತಾತ ಯಾವ ತರ ಬೇಜಾರ್ ಮಾಡ್ಕೊಳ್ತಾರ, ತಾತ ಎಂದು ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಏನಾಗುತ್ತೆ, ಭಗವಂತ ಶ್ರೀಮನ್ ನಾರಾಯಣ ಹೇಳ್ತಾ ಇದ್ದಾರೆ. ಆದ್ರೆ ಲಕ್ಷ್ಮಿ ಆ ಸಮಯದಲ್ಲಿ ಏನಾಗುತ್ತೆ, ಅದನ್ನ ಅವ್ರು ತಿಳ್ಕೊಳ್ಳಲ್ಲ. ತಕ್ಷಣ ವೈಕುಂಠದಿಂದ ಈ ಭೂಲೋಕಕ್ಕೆ ಬರ್ತಾರೆ. ಅವರು ಬಂದೇನು, ಮಹಾರಾಷ್ಟ್ರದಲ್ಲಿ ಕೋಲಾಪುರದಲ್ಲಿ ತಾಯಿ ನೆಲೆಸ್ತಲೆ ತಪಸ್ ಮಾಡ್ಕೊಂಡು ಭಗವಂತ ಶ್ರೀಮನ್ ನಾರಾಯಣ ತಿರುಪತಿ ತಿಮ್ಮಪ್ಪ ನಮ್ಮಪ್ಪ ಬಂದು ನಮ್ಮ ತಿರುಪತಿಗೆ ಬಂದು ಅಲ್ಲೇ ನೆಲೆಸ್ತಾನೆ. ಹೀಗೆ ಭಗವಂತ ಏನ್ ಮಾಡಿದಾನೆ, ಈ ಭೂಲೋಕಕ್ಕೆ ಬಂದು ಪಾದಸ್ಪರ್ಶ ಮಾಡ್ದ. ಏನು ಎಲ್ಲಾ ಯಜ್ಞಗಳು ಮಾಡಿದ್ರು ಸಹ ಭಗವಂತ ಶ್ರೀಮನ್ ನಾರಾಯಣನ್ಗೆ ತಲುಪಬೇಕು, ಕೃಷ್ಣನ್ಗೆ ತಲುಪಬೇಕು. ಭಗವಂತ ಅವರು ಸ್ಯಾಂಕ್ಷನ್ ಮಾಡಿದ್ರೆ ಸ್ಥಾನ ಇವ್ರು ಸ್ಯಾಂಕ್ಷನ್ ಮಾಡೋದು. ಸೊ ಹೀಗೆ ಇನ್ನ ಭೌತಿಕದಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಸ್ವಯಂ ಒಬ್ಬ ರಾಜ ಅನೌನ್ಸ್ಮೆಂಟ್ ಮಾಡ್ತಾನೆ, ಯಾರ್ಯಾರಿಗೇನ್ ಬೇಕು.
ಯಾರ್ಯಾರಿಗೆ ರೋಡ್ ಇಲ್ಲ ಮನೆಗೆ ರೋಡ್ ಹಾಕಿಸ್ಕೊಡಿ, ಯಾರ್ಯಾರಿಗೆ ನಲ್ಲಿ ಇಲ್ಲ ನಲ್ಲಿ ಹಾಕಿಸ್ಕೊಡಿ, ಯಾರ್ಯಾರಿಗೆ ಬೆಳಕಿಲ್ಲ ಬೆಳಕು ಹಾಕಿಸ್ಕೊಡಿ ಅಂತ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಏನ್ ಮಾಡ್ದ, ನಾನ್ ಏನ್ ಮಾಡ್ಬೇಕು, ನಾನು ಅವ್ನ ಸ್ನೇಹಿತನಾಗ್ಬೇಕು ಅಷ್ಟೇ ಅಂತ ಕೇಳ್ದ. ಏನಾಗುತ್ತೆ, ಎಲ್ಲರೂ ಅವ್ರ ಮನೆಗೆ ರೋಡ್ ಹಾಕಿಸ್ಕೊಂಡ್ರು, ಅವ್ರ ಮನೆಗೆ ಒಂದ್ ನೀರ್ ಹಾಕಿಸ್ಕೊಂಡ್ರು, ಬೆಳಕ್ ಹಾಕಿಸ್ಕೊಂಡ್ರು, ಮನೆ ಕಟ್ಟಿಸ್ಕೊಂಡ್ರು. ಹಿಂಗೆ ಎಲ್ಲಾರು ಒಬ್ಬೊಬ್ರು ಒಂದೊಂದ್ ಸೇವೆ ಮಾಡಿಸ್ಕೊತಾ ಇದಾರೆ. ಆದ್ರೆ ಬಂದು ಇವನ್ ಸ್ನೇಹಿತನಾಗ್ಬೇಕು ಅನ್ನಲ್ಲ. ಆಗ ಬಂದು ಯೋಚನೆ ಮಾಡಿದ್ರು, ಇವನು ರಾಜನ ಸ್ನೇಹಿತನಾಗ್ಬೇಕು ಅಂದ್ರೆ ಇವ್ರ ಮನೆಗೆ ರೋಡ್ ಇರ್ಬೇಕು, ಇವನಿಗೊಂದು ಒಳ್ಳೆ ಮನೆ ಇರ್ಬೇಕು, ಅಲ್ಲಿ ಲೈಟು ಸಹ ಇರ್ಬೇಕು, ನೀರು ಸಹ ಇರ್ಬೇಕು, ಎಲ್ಲವನ್ನೂ ಪ್ರತಿಯೊಂದನ್ನು ಒದಗಿಸ್ಕೊಡ್ತಾರೆ. ನಾವು ಹಂಗೆ ಭಕ್ತರಾಗದಾಗ್ತೀವಿ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪನ ಭಕ್ತರ ಆಗ್ಬೇಕು, ಕೃಷ್ಣನ್ ಮಹಾ ಭಕ್ತರ ಆಗ್ಬೇಕು. ಓಕೆ, ಆಗ ಭಗವಂತ ಏನ್ ಬೇಕು ಎಲ್ಲ ಕೊಡಕ್ ರೆಡಿ ಆಗಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ಅಯ್ಯೋ ಪ್ರಭು ನಮ್ಗೆಲ್ಲಿದೆ ಹೇಳಿ ಟೈಮ್ ಅಂತ ಹೇಳ್ತಾ ಇದೀವಿ. ಹಿಂಗ ಆಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹೀಗೆ ನೋಡಿ, ಕೃಷ್ಣನಲ್ಲಿ 64 ಗುಣಗಳಿದೆ, ನಮ್ಮ ನಾರಾಯಣನಲ್ಲಿ 60 ಗುಣಗಳಿದೆ, ನಮ್ಮ ಶಿವನಲ್ಲಿ 55 ಗುಣಗಳಿದೆ, ನಮ್ಮ ಬ್ರಹ್ಮದೇವರಲ್ಲಿ 50 ಗುಣಗಳಿದೆ. ಅದರಿಂದ ಭಗವಂತ ನಾರಾಯಣ ಬಂದು ಪುರುಷೋತ್ತಮ ಅಂತ ಕರೀತಾರೆ. ಸ್ವಯಂ ಶ್ರೀಮನ್ ನಾರಾಯಣನ ಬಂದು ಸ್ವಯಂ ರಾಮಚಂದ್ರನ ಬಂದು ಮರ್ಯಾದ ಪುರುಷೋತ್ತಮ ಅಂತ ಕರೀತಾರೆ. ಸ್ವಯಂ ಕೃಷ್ಣನ ಬಂದು ಪೂರ್ಣ ಪುರುಷೋತ್ತಮ ಅಂತ ಕರೀತಾರೆ. ಅದರಿಂದ ಭಗವಂತ ಬಂದು ಪೂರ್ಣನಾಗಿದ್ದಾನೆ. ಅದರಿಂದ ನಾವು ಅವನ್ನ ಏನ್ ಮಾಡ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ. ಹೀಗೆ ಭಗವಂತ ಒಂದು ಏನ್ ಮಾಡಿದಾನೆ, ಇದು ಕೊನೆಯ ಲೀಲೆ. ಈ ಲೀಲೆ ಹೇಳ್ತಾ ಏನ್ ಮಾಡಿದಾನೆ, ಅವನು ಈ ಕಲಿಯುಗದಲ್ಲಿ ಬಂದು ಒಂದು ನಾಮದಲ್ಲೇ ಅಲ್ಲ ಶಕ್ತಿ ನಡೆಸಿದ್ದಾನೆ. ಒಬ್ಬ ಶಿವ ಭಕ್ತ ಏನ್ ಮಾಡಿದಾನೆ, ಶಿವನ ಕುರಿತು ತಪಸ್ ಮಾಡಿದಾನೆ. ಶಿವನ ಹತ್ರ ಕೇಳ್ಕೊಳ್ತಾ ಇದ್ದಾನೆ ಏನಂತ, ನನಗೆ ತುಂಬಾ ಒಂದು ಅಮೂಲ್ಯವಾದದ್ದೇ ನೀವು ಕೊಡ್ಬೇಕು ಅಂತ. ಆಗ ಏನ್ ಮಾಡಿದ್ರು, ನೋಡಪ್ಪ ವೃಂದಾವನಕ್ಕೆ ಹೋಗು, ಅಲ್ಲಿ ಸನಾತನ ಗೋಸ್ವಾಮಿಗಳು ಎಂಬ ಆಚಾರ್ಯರಿದ್ದಾರೆ, ಅವ್ರ ಹತ್ರ ಚಿಂತಾಮಣಿ ಇದೆ, ಅದು ಮುಟ್ಟಿದ್ರೆ ಎಲ್ಲವೂ ಸಹ ಚಿನ್ನ ಆಗ್ಬಿಡುತ್ತೆ, ನೀನು ಬೇಗ ಶ್ರೀಮಂತನಾಗ್ಬೋದು ಅಂತ ಏನ್ ಮಾಡಿದ್ರು. ಇವ್ರು ಹೋಗ್ಬಿಟ್ಟು ಏನ್ ಮಾಡಿದ್ರು, ವೃಂದಾವನದಲ್ಲಿ ಸನಾತನ ಗೋಸ್ವಾಮಿಗಳು ಒಂದು ಬೇಡ್ಕೊಂಡ್ರು, ಗುರುಗಳೇ ನಿಮ್ಮ ಹತ್ರ ಒಂದು ಚಿಂತಾಮಣಿ ಇದೆಯಂತೆ, ನಾನು ಶಿವನ ಕೃಪೆಯಿಂದ ಬಂದಿದ್ದೀನಿ, ಶಿವ ಬಂದು ನಿಮ್ಮ ಹತ್ರ ಮಾರ್ಗದರ್ಶನ ಮಾಡಿದ್ದಾರೆ ಅಂತ. ಆಗ ಬಂದು ಆಚಾರ್ಯರು, ನೋಡಪ್ಪ ಆ ಕಸದ ಬುಟ್ಟಿಲಿ ಇಟ್ಟಿದ್ದೀನಿ ತಗೊಂಡೋಗು ಅಂದ್ರು. ಏನ್ ಮಾಡಿದ್ದಾರೆ, ಚಿಂತಾಮಣಿನಲ್ಲಿ ಇಟ್ಟಿದ್ದಾರೆ, ಕಸದ ಬುಟ್ಟಿಲಿ ಇಟ್ಟಿದ್ದಾರೆ, ತಗೊಂಡೋದ್ರು. ಮನೆಗೆ ಹೋಗ್ಬಿಟ್ಟು ಏನ್ ಮಾಡಿದ್ರು, ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇದೆ, ಬೇಗ ಶ್ರೀಮಂತ ಆದ. ಹೆಂಡತಿ ಕೇಳಿದ್ರು, ಅಲ್ಲರಿ ಇದನ್ ಎಲ್ರಿ ಸಿಕ್ತು ಅಂದ್ರು. ಹಿಂಗೆಲ್ಲ ಆಯ್ತು, ಗುರುಗಳು ಬಂದು ಅಲ್ಲಿ ಕಸದ ಬುಟ್ಟಿಲಿ ಹಾಕಿದ್ರು, ನಾನು ಅದನ್ನ ಒತ್ಕೊಂಡ್ ಬಂದ್ಬಿಟ್ಟು ಇಷ್ಟೊಂದು ಶ್ರೀಮಂತರಾಗಿ. ಅಲ್ಲರಿ ಹೋಗಿ ಕಸದ ಬುಟ್ಟಿಲಿ ಹಾಕಿರೋ ತಂದಿದಿರಲ್ಲ, ತರತ್ತಿರ ಇನ್ನು ಅಮೂಲ್ಯವಾದದ್ದು, ಹೋಗ್ರಿ ತಗೊಬರೋದ್ರಿ ಮದ್ದು ಅಂತ ಹೆಂಡತಿ ಏನ್ ಮಾಡಿದ್ರು, ಜೋರ್ ಮಾಡಿ ಕಳ್ಸಿದ್ರು. ಹೆಂಡತಿ ಹೇಳಿದ್ ಮಾತಿ ಕೇಳ್ಕೊಂಡು ಏನ್ ಮಾಡ್ದ, ಬಂದು ಗುರುಗಳ ಹತ್ರ ನಮ್ರತೆಯಿಂದ ಬೇಡ್ಕೊಂಡ್ರು, ಗುರುಗಳೇ ನನಗೆ ಇನ್ನೂ ಅಮೂಲ್ಯವಾದದ್ದೇ ಬೇಕು. ನನ್ಗೆ ಏನ್ ಮಾಡಿದ್ರು, ಸನಾತನ ಇದು ತಗೊಂಡೋಗಿ ಏನ್ ಮಾಡಪ್ಪ, ಯಮುನಾ ನದಿ ತೀರಕ್ಕೆ ಎಸ್ತು ಬಿಡು ಬಾ ಅಂತ. ಇವ್ರು ಹೋದ್ರು, ನದಿ ಒಳಗಡೆ ಎಸ್ತು ಬಂದ್ರು. ಬಂದ್ಬಿಟ್ಟಾಗ ಏನಾಯ್ತು ನೋಡು, ಭಗವಂತನ ನಾಮ ಏನಿದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ಮಂತ್ರ ಬಂದು ನಿನ್ಗೆ ಎಲ್ಲವನ್ನೂ ಸಹ ಕೊಡುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಅವತ್ತಿಂದ ಅವನು ಸಹ ಏನಾಗುತ್ತೆ, ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಈ ಗ್ರೂಪ್ ಅಲ್ಲಿ ಎಷ್ಟು ಜನ ಭಕ್ತರು ಒಂದು ಭಗವಂತನ ನಾಮಸ್ಮರಣೆ ಈ ಗ್ರೂಪ್ ಬಂದ್ಮೇಲೆ ಮಾಡ್ಬೇಕು ಅಂತ ಇಚ್ಛೆ ಆಗ್ತಾ ಇದೆ? ನಿಮ್ಗೆ ಜಪಮಣಿ ಬೇಕು ಅಂದ್ರೆ ನಾವು ಇಲ್ಲಿಂದ ಬಂದು ಏನ್ ಮಾಡ್ತೀವಿ, ನಿಮ್ಗೆ ಕೊರಿಯರು ಸಹ ಮಾಡ್ತೀವಿ. ಯಾರು ಆ ರೀತಿ ಹೊಸ ಭಕ್ತರು ಇದ್ದೀರಾ, ಎಲ್ಲ ಹಳೆ ಭಕ್ತರನ್ನ ಇದ್ದೀರಾ? ಭಕ್ತರು ಹರೇ ಕೃಷ್ಣ ಹಳೆಬ್ರು ಇದ್ದೀರಾ, ಎಲ್ಲ ಹೊಸಬ್ರು ಇದ್ದೀರಾ ಭಕ್ತರು? ಹರೇ ಕೃಷ್ಣ ಎಲ್ಲ ಮಾತಾಡ್ಬೇಕು ಅಂತ ಹೊಸಬ್ರು ಇದ್ದೀರಾ? ಭಕ್ತರು ಬಂದು ನಾಮಸ್ಮರಣೆಯನ್ನ ಸ್ಟಾರ್ಟ್ ಮಾಡ್ಬೋದಾ? ಹರೇ ಕೃಷ್ಣ ನಾಮಸ್ಮರಣೆ ನಾವೆಲ್ಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಮಾಡ್ಬೋದಲ್ಲ? ಏನು ನಿಯಮ ಇಲ್ಲ. ನಾವು ನಿಮ್ಗೆ ನಿಮ್ದು ಅಡ್ರೆಸ್ ಮಾಡಿದ್ರೆ ನಾವು ನಿಮ್ಗೆ ನಿಮ್ಮ ಮನೆಗೆ ಜಪಮಣಿನ ಬಂದು ಕೊರಿಯರ್ ಮಾಡಿಸ್ತೀವಿ. ನಾಳೆ ಸ್ಟಾರ್ಟ್ ಆಗುತ್ತೆ, ಭಕ್ತರಿಗೆ ಹೇಳ್ತೀನಿ, ಅದನ್ನ ಕೊರಿಯರ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಓಕೆ, ನೀವು ನಿಮ್ಮ ಮನೆಯಲ್ಲೇ ನಾಮಸ್ಮರಣೆ ಮಾಡಬಹುದು. ಏನಪ್ಪಾ, ಹರೇ ಕೃಷ್ಣ ಭಕ್ತರು ಅನ್ಮ್ಯೂಟ್ ಮಾಡ್ಕೋಬೇಕು ಅಂತ ಬೇಡ್ಕೊಳ್ತೀನಿ. ಹರೇ ಕೃಷ್ಣ. ಓಕೆ, ಸೊ ಹೀಗೆ ಬಂದು ಏನ್ ಮಾಡ್ಬೇಕು, ಆದಷ್ಟು ಬಂದು ನಾವು ಏನ್ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ 21 ತಲೆಮಾರುಗಳಿಗೂ ವೈಕುಂಠ ಪ್ರಾಪ್ತಿ ಆಗುತ್ತೆ. ಮತ್ತೆ ನಮ್ಮ ಮನೆಗಳು ಹೇಗೆ ನಾವು ಕಸ ಗುಡಿಸಿ ಹೇಗೆ ಶುದ್ಧಿ ಮಾಡ್ಕೊಳ್ತೀವಿ, ಮನಸ್ಸು ಶುದ್ಧಿ ಆಗುತ್ತೆ. ಓಕೆ, ಭಗವಂತನ ಧಾಮನು ಸಹ ನಮಗೂ ಸಹ ಪ್ರಾಪ್ತಿ ಆಗುತ್ತೆ. ಇದು ಒಂದು ಸುಲಭವಾದ ಮಾರ್ಗ. ಇಷ್ಟೊಂದು ಸುಲಭವಾಗಿ ಭಗವಂತ ಕರುಣೆ ಕೊಡೋದಕ್ಕೆ ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ, ಗಣೇಶನ ಕೃಪೆನೂ ಸಹ ಸಿಗ್ಲಿ ಅಂತ ಇವತ್ತಿನ ಪ್ರವಚನನ ಬಂದು ಏನ್ ಮಾಡೋಣ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಓಕೆ. ಹೊಸಬ್ರು ಯಾರಿದ್ದೀರಾ ನನಗೆ ನಮ್ಮ ಗ್ರೂಪ್ಗೆ ನೀವು ಅಡ್ರೆಸ್ ಮೆಸೇಜ್ ಮಾಡಿ. ನಿಮ್ಗೆ ಬಂದು ನಮ್ಮ ಒಂದು ಗ್ರೂಪ್ ಇಂದ ಬಂದು ನಿಮ್ಗೆ ಜಪಮಣಿ ನಿಮ್ ಮನೆಗೆ ಬಂದು ತಲುಪುತ್ತೆ. ಇಲ್ಲ ಅಂದ್ರೆ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಓಕೆ, ನಿಮ್ಗೆ ಬಂದು ನಾವೇನ್ ಮಾಡ್ತೀವಿ, ಆದಷ್ಟು ನಮ್ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಗೆ ಜಪಮಣಿಯನ್ನ ನಾವು ಗಿಫ್ಟ್ ಆಗಿ ನಿಮ್ಗೆ ಕೊಡ್ತೀವಿ. ಓಕೆ, ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇನ್ನೇನಾದ್ರೂ ಯಾರಾದ್ರೂ ಪ್ರಶ್ನೆ ಏನಾರು ಇದೆಯಾ? ಹರೇ ಕೃಷ್ಣ. ನಿಮ್ಗಿದೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಭಕ್ತರು ಹೇಳ್ಬೇಕು ಅಂತ ಬೇಡ್ಕೊಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮದುವೆ ಹೇಳಿ ಮದುವೆ. ಹಾ ಪ್ರಭು, ಇವಾಗ 21 ತಲೆಮಾರು ಅಂತ ಹೇಳಿದ್ರಿ. ಅದ್ ಹೆಂಗೆ ಅಂತ ಸ್ವಲ್ಪ ಹೇಳ್ಬೇಕಿತ್ತು ಪ್ರಭು. 21 ತಲೆಮಾರು ಹೆಂಗೆ ಅಂದ್ರೆ ಭಕ್ತ ಪ್ರಹ್ಲಾದರಿಗೆ ಬಂದು ಕೇಳ್ಕೊಂಡ್ರು. ಯಾರು? ನಮ್ಮ ನರಸಿಂಹದೇವ್ರು ಬೇಡ್ಕೊಂಡಾಗ ಏನಾಗದ್, ನರಸಿಂಹದೇವ್ರು ಕೇಳಿದ್ರು ಭಕ್ತ ಪ್ರಹ್ಲಾದನ್ನ, ನಿನ್ಗೇನಪ್ಪ ವರ ಬೇಕು ಅಂತ. ಆಗ ಒಂದು ನರಸಿಂಹದೇವ್ರು ಬಂದು ನಮ್ಮ ಭಕ್ತ ಪ್ರಹ್ಲಾದ ಬೇಡ್ಕೊಂಡ್ರು ಏನಂತ, ಭಗವಂತ ನೀನ್ ನಮ್ಮ ಚಿಕ್ಕಪ್ಪನಿಗೂ ಮತ್ತು ನಮ್ಮ ಒಂದು ತಂದೆಗೂ ಸಹ ಮುಕ್ತಿ ಕೊಡ್ಬೇಕು ಅಂತ. ಆಗ ನರಸಿಂಹದೇವರು ಬಂದು ಏನ್ ಮಾಡ್ತಾರೆ, ನಿನ್ನ ಈ ಒಂದು 21 ತಲೆಮಾರುಗಳಿಗೂ ಸಹ ವೈಕುಂಠ ಪ್ರಾಪ್ತಿ ಆಗುತ್ತೆ. ಏನಕ್ಕೋಸ್ಕರ? ನೀನು ಯಾವಾಗ್ಲೂ ಸಹ ಭಗವಂತನ ಒಂದು ನಾಮಸ್ಮರಣೆ ಮಾಡ್ತಾ ಇದೀಯ. ಓಕೆ, ಅದರಿಂದ ಇದು ನೀವು ಭಾಗವತ ನೀವು ಓದಕ್ ಸ್ಟಾರ್ಟ್ ಮಾಡಿದ್ರೆ ನರಸಿಂಹದೇವರು ಕೊಟ್ಟಂತಹ ಒಂದು ವಚನನ ನೀವು ಬಂದು ಅಲ್ಲಿ ಬಂದು ನೀವು ಓದ್ಬೋದು. ಓಕೆ, ಅದರಿಂದ ನೀವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಿಮ್ಮ 21 ತಲೆಮಾರುಗಳಿಗೂ ನೀವು ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ನಾವು ಡೈರೆಕ್ಟ್ ಆಗಿ ಬಂದು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಓಕೆ, ಹರೇ ಕೃಷ್ಣ. ಹೆಂಗ ಪ್ರಭು, ಹರೇ ಕೃಷ್ಣ. ಇನ್ನೇನಾದ್ರೂ ಇದೆಯಾ? ಓಕೆ, ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ಸಹ ಹಬ್ಬ ಮಾಡ್ತಾ ಇದ್ದೀರಾ, ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ. ಹರೇ ಕೃಷ್ಣ. ಇವತ್ತಿನ ಪ್ರವಚನ ಏನಿಲ್ಲ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡ್ಬೋದು. ಪ್ರಭು, ಪುನೀತ್ ಪ್ರಭು ಹೋಸ್ಟ್ ಆಗಿದ್ದಾರೆ. ನನ್ಗೆ ಎಂಡ್ ಮಾಡಕ್ ಆಗ್ತಾ ಇಲ್ಲ. ಅದು ರೆಕಾರ್ಡಿಂಗ್ ಅಲ್ಲಿ ಇದೆ ಪ್ರಭು, ಅದು ಸ್ಟಾಪ್ ಆಗ್ಬೇಕು. ಹೌದು.